भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ. ಮೊದಲಿಗೆ ಪ್ರಾರ್ಥನೆ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಸೊ 23ನೆಯ ನಾಮವನ್ನು ನಾವು ನೋಡ್ತಾ ಇದ್ವಿ. ಅದು ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ವಪು ಶ್ರೀಮಾನ್ ಕೇಶವ ಪುರುಷೋತ್ತಮ. ಕೇಶವ ಪುರುಷೋತ್ತಮ. So we have seen what is Keshava and who is Keshava. 24ನೆಯ ನಾಮ that is ಪುರುಷೋತ್ತಮ. ಸೊ ಪುರುಷೋತ್ತಮ ಅಂತ ಹೇಳಿದಾಗ it's a very beautiful and wonderful word. And Purushottama, the meaning of this Purushottama, the same is given in the 15th chapter of Bhagavad Gita. So Purushabhyam Uttamaha is Purushottamaha. Purushabhyam. So Purushabhyam anta ಹೇಳಿರೋದ್ರಿಂದ ಇದು ದ್ವಿವಚನದಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಪುರುಷಾಭ್ಯಾಮ್ ಈಸ್ ದ್ವಿವಚನ. ಸೊ ದ್ವಿವಚನ ಅಂತಂದ್ರಲ್ಲಿ ದೇರ್ ಆರ್ 2 ಎಂಟಿಟೀಸ್. ಪುರುಷಾಭ್ಯಾಮ್, ಆ ಇಬ್ಬರಲ್ಲಿ, ಅವರುಗಳಲ್ಲಿ, ಈಸ್ ಪುರುಷಾಭ್ಯಾಮ್. ಸೊ ಆ ಇಬ್ಬರು ಪುರುಷರಲ್ಲಿ ಉತ್ತಮ, that means he is superior. ಆ ಇಬ್ಬರಲ್ಲಿ he is ಉತ್ತಮ. So he is ಪುರುಷೋತ್ತಮ. This ಪುರುಷ is ಉತ್ತಮ. ಅವರಿಬ್ಬರಲ್ಲಿ ಪುರುಷಾಭ್ಯಾಮ್, ಪುರುಷಾಭ್ಯಾಮ್ ದಿಸ್ ಪುರುಷ ಈಸ್ ಉತ್ತಮ. ಸೊ ಗೀತೆಯ 15ನೇ ಅಧ್ಯಾಯದಲ್ಲಿ ಪರಮಾತ್ಮ he says, ದಿಸ್ ವರ್ಲ್ಡ್, ಈ ಪ್ರಪಂಚ ಅಂತಂದ್ರೆ ಜಗತ್ತು, ಈ ಜಗತ್ತು ಮತ್ತು ಸಂಸಾರ, ಇಟ್ ಈಸ್ ಲೈಕ್ ಎ ಟ್ರೀ. ಮತ್ತು ಇಲ್ಲಿ ಎಲ್ಲ ಜೀವರಾಶಿಗಳನ್ನ ವೇದಾಂತ ಕ್ಷರಪುರುಷ ಅಂತ ಕರೆಯುತ್ತೆ. ಈವನ್ ಪರಮಾತ್ಮ ಸೇಸ್ ಇನ್ ದಿ 15th chapter of the Gita, he says all the jivarashis, they are Ksharapurushas. And the cause for this jiva, is Maya. Because of Maya, this Kshaya Purusha, ಅವನ ಕಾರಣದಿಂದ ಇಲ್ಲಿ ಕ್ಷರಪುರುಷ ಅನ್ನುವಂತಹವನು ಇದ್ದಾನೆ. ಅಂಡ್ ದಿಸ್ ಮಾಯಾ ಈಸ್ ಅಕ್ಷರ ಪುರುಷ. ಇಲ್ಲಿ ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೋತಾ ಹೋದಾಗ ಬಹಳ ಚೆನ್ನಾಗಿರುತ್ತೆ ಇದು.
ಇಲ್ಲಿ ಎಲ್ಲ ಜೀವರಾಶಿಗಳನ್ನ ಕ್ಷರಪುರುಷ ಅಂತ ಕರೆದು ಕ್ಷರಪುರುಷನಿಗೆ ಮಾಯಾ ಇಸ್ ದಿ ಕಾರಣ. ಸೊ ಬಿಕಾಸ್ ಆಫ್ ದಿಸ್ ಮಾಯಾ ವಿ ಸಿ ಕ್ಷರಪುರುಷ. And this Maya is Akshara Purusha. Maya is Akshara Purusha. But because of Maya, there are Jivas, Jiva Rashigalu. And these Jiva Rashigalu, they are Akshara Purusha. And the Supreme Being, the Lord, Purushottama, Parabrahman, is the substratum for Kshara Purusha and Akshara Purusha. So, since he is the substratum, and because of him, on the substratum of this Supreme Being, this Purushottama, on the substratum of this reality, there is Kshara Purusha and there is Akshara Purusha. And this Supreme Being Lord is Purushottama. And once again, ಇಲ್ಲಿ ಕ್ಷರಪುರುಷ ಅನ್ನುವಂತಹದ್ದನ್ನ, this ಕ್ಷರಪುರುಷ is, it means manifested matter. ಕ್ಷರಪುರುಷ is manifested matter and Akshara Purusha is unmanifested matter. And the Supreme Being, the Bhagavan, the Parabrahman, he is superior to both Kshara Purusha and Akshara Purusha. And he is not any one of them. He is neither manifested nor he is unmanifested matter. But he is the Adhisthana. He is the Adhisthana. So there is Kshara Purusha, that is manifested matter, and Akshara Purusha, unmanifested matter. But he is neither of them. Then what is the role? He is the Adhisthana. He is the very Adhara for both Kshara Purusha and Akshara Purusha. So according to this, ಒಂದು ವೇಳೆ ಅಲ್ಲಿ ದಿಸ್ ಸುಪ್ರೀಂ ಬೀಯಿಂಗ್, ದಿಸ್ ಭಗವಾನ್ ಆರ್ ದಿಸ್ ಪರಮಾತ್ಮ ಅವನು ಇಲ್ಲ ಅಂತಂದ್ರೆ, ದಿಸ್ ಮ್ಯಾನಿಫೆಸ್ಟೆಡ್ ಮ್ಯಾಟರ್ ಆಗಲಿ ಅಥವಾ ಅನ್ಮ್ಯಾನಿಫೆಸ್ಟೆಡ್ ಮ್ಯಾಟರ್ ಆಗಲಿ, ದೇ ಡು ನಾಟ್ ಹ್ಯಾವ್ ದೇರ್ ಓನ್ ಎಕ್ಸಿಸ್ಟೆನ್ಸ್ ಅಟ್ ಆಲ್. ಸೊ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿಸ್ ಪರಮಾತ್ಮ, because of this supreme being, because of this Purushottama, Kshara Purusha and Akshara Purusha are there. So they exist on the substratum of this Purushottama, Supreme Lord. So therefore he is Purushabhyam Uttamaha Purushottamaha. ಸೊ ಪುರುಷಾಭ್ಯಾಮ್ ಅನ್ನುವಂತಹದ್ದನ್ನ ದ್ವಿವಚನ ಅಂತ ಹೇಳಿ ಅಲ್ಲಿ ಆ ಇಬ್ಬರು ಯಾರು ಅಂತಂದ್ರೆ, ದೇರ್ ಈಸ್ ಕ್ಷರ ಪುರುಷ ಅಂಡ್ ಅಕ್ಷರ ಪುರುಷ. ಕ್ಷರ ಪುರುಷ ಈಸ್ ಮ್ಯಾನಿಫೆಸ್ಟೆಡ್ ಮ್ಯಾಟರ್ ಅಂಡ್ ಅಕ್ಷರ ಪುರುಷ ಈಸ್ ಅನ್ಮ್ಯಾನಿಫೆಸ್ಟೆಡ್ ಮ್ಯಾಟರ್. ಅಂಡ್ ದಿಸ್ ಸುಪ್ರೀಮ್ ಬೀಯಿಂಗ್, ದಿಸ್ ಭಗವಾನ್ ಈಸ್ ನೈದರ್ ಆಫ್ ದೆಮ್, ಹಿ ಈಸ್ ನಾಟ್ ಎನಿ ಒನ್ ಆಫ್ ದೆಮ್, ಅಂಡ್ ಹಿ ಈಸ್ ದಿ ಅಧಿಷ್ಠಾನ ಫಾರ್ ಬೋತ್ Kshara Purusha and Akshara Purusha, and he is superior. He is very, very superior. He is supreme. So Purushabhyam Uttamaha is Purushottamaha. And Purushottama ಅಂತಂದಾಗ ಅಲ್ಲಿ ಬೇರೆ ಬೇರೆ ಅನೇಕ ಅರ್ಥಗಳನ್ನು ನಾವು ನೋಡಬಹುದು. There is another meaning, Purushottama. Purusha ಅಂತಂದ್ರೆ ಆಲ್ ಪರ್ವೇಡಿಂಗ್, ಆಲ್ ಪರ್ವೇಸಿವ್ನೆಸ್.
ಸೊ ದಿಸ್ ಪುರುಷ ಅಂತಂದಾಗ ಹಿ ಈಸ್ ಎಲ್ಲರಲ್ಲಿ ಅಂಡ್ ಎಲ್ಲದರಲ್ಲಿ, ದಟ್ ಈಸ್ ಪರ್ವೇಸಿವ್ನೆಸ್, ಇನ್ ಅಂಡ್ ಔಟ್. ಸೊ ಹೀಗೆ ಎಲ್ಲೆಲ್ಲೂ. ಸೊ ಎಲ್ಲೆಲ್ಲೂ ಅಂತಂದಾಗ ಅದು ಒಳಗೆ ಹೊರಗೆ. ಸೊ ಅದು ಅಲ್ಲಿ ನಾವು ಒಂದೊಂದನ್ನೇ ಪಾಯಿಂಟ್ ಔಟ್ ಮಾಡಿ ಹೇಳುವಂತಹ ಅವಶ್ಯಕತೆ ಇಲ್ಲ. ಆ ಎಲ್ಲದರಲ್ಲೂ ಅಂತಂದಾಗ ದಟ್ ಈಸ್ ದಿ ಪವರ್ ಆಫ್ ದಟ್ ಪರಮಾತ್ಮ. ಸೊ ಎಲ್ಲದರಲ್ಲೂ ಅಂತಂದಾಗ ಸೊ ಒಳಗಡೆನೂ ಅವನೇ, ಹೊರಗಡೆನೂ ಅವನೇ, ಈ ಕಡೆನೂ ಅವನೇ, ಆ ಕಡೆನೂ ಅವನೇ, ಮೇಲುಗಡೆ ಕೆಳಗಡೆ, ಅದರ ಒಂದೊಂದಾಗಿ ಹೇಳೋ ಅವಶ್ಯಕತೆನೇ ಇಲ್ಲ. ಸೊ ಆ ಎಲ್ಲದರಲ್ಲೂ ಅಂತಹದ್ದು ಇಟ್ ಗಿವ್ಸ್ ಸೋ ಮಚ್ ಮೀನಿಂಗ್. ಸೊ ಹೀಸ್ ಪೂರ್ಣತ್ವಾತ್, ಹೀಸ್ ಪೂರ್ಣ ಪುರುಷ. ಸೊ ಹೀಸ್ ಇನ್ಫಿನಿಟ್, ಹೀಸ್ ಅನಂತ. ಅನಂತ ಅಂತಂದಾಗ ಏನು? ದೇರ್ ಈಸ್ ನೋ ಬೌಂಡ್ರಿ ಫಾರ್ ಹಿಮ್. ದೇರ್ ಈಸ್ ನೋ ದಿ ಅದರ್ ಎಂಡ್. ಪರ್ವೇಸಿವ್ ಅಂತ ಹೇಳಿದಾಗ ಎಲ್ಲೆಲ್ಲೂ ಎಲ್ಲ ಕಡೆ, ಆ ಎಲ್ಲ ಕಡೆ ಅಂತಂದಾಗ ಯಾವುದೋ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನಾವು ನಿಂತ್ಕೊಂಡ್ಬಿಟ್ಟು ಇಲ್ಲಿಂದ ಅಂತ ಹೇಳಿದಾಗ ಅಲ್ಲಿವರೆಗೆ ಅಂತ ನಾವು ಹೇಳಕ್ಕಾಗದೇ ಇಲ್ಲ. ಬಿಕಾಸ್ ಹಿ ಈಸ್ ಅನಂತಹ. ಅಲ್ಲಿಯವರೆಗೆ ಅಂತಂದ್ರೆ ವಿ ಆರ್ ಲಿಮಿಟಿಂಗ್. ಸೊ ಅಲ್ಲಿವರೆಗೆ ಅಂತಂದಾಗ ಒಂದು ಸ್ಪೆಸಿಫಿಕ್ ಆಗಿ ಅಲ್ಲಿ ಒಂದು ಬೌಂಡ್ರಿ ಹಾಕೋತಾ ಇದೀವಿ ನಾವು, ಇಲ್ಲಿಂದ ಅಲ್ಲಿವರೆಗೆ. ಬಟ್ ಫಾರ್ ದಿಸ್ ಪುರುಷೋತ್ತಮ, ಹಿ ಈಸ್ ಪೂರ್ಣತ್ವ, ಹಿ ಈಸ್ ಅನಂತಹ. ಸೊ ದರ್ ಈಸ್ ನೋ ಬೌಂಡ್ರಿ. ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲ, ಎಂಡಿಂಗ್ ಪಾಯಿಂಟ್ ಇಲ್ಲ. ಸೊ ದಟ್ ಈಸ್ ಹಿ ಈಸ್ ಎವ್ರಿವೇರ್. ಸೊ ಇಲ್ಲಿಂದ ಅಲ್ಲಿವರೆಗೆ, ಫ್ರಮ್ ಬಿಗಿನಿಂಗ್ ಟು ಎಂಡ್, ಅದೆಲ್ಲ ನಾವು ಯೂಸ್ ಮಾಡ್ಕೊಳ್ಳೋವಂಥದ್ದು ಎಲ್ಲ ಎಲ್ಲ ಲಿಮಿಟೆಡ್ ಮೀನಿಂಗ್ ಅದು. ಬಟ್ ದಿಸ್ ಸುಪ್ರೀಂ, ದಿಸ್ ಪರಮಾತ್ಮ ಪುರುಷೋತ್ತಮ, ಹಿ ಈಸ್ ಪೂರ್ಣತ್ವ, ಹಿ ಈಸ್ ಅನಂತಹ, ಹಿ ಈಸ್ ಆಲ್ ಪರ್ವೇಸಿವ್. ಸೊ ಹಿ ಈಸ್ ಇನ್ಫಿನಿಟ್ ಅಂಡ್ ಹಿ ಈಸ್ ಉತ್ತಮಃ, ಸುಪ್ರೀಂ, ಹೈಯೆಸ್ಟ್, ಶ್ರೇಷ್ಠ. ಸೊ ಹಿ ಈಸ್ ಸುಪೀರಿಯರ್, ದಟ್ ಈಸ್ ಪುರುಷೋತ್ತಮಃ. And moving on to the fourth shloka, sarva sharva shivasthanuhu bhutadir nidiravyayah sambhavo bhavano bharta prabhavah prabhurishwarah. ಸೊ ಇಲ್ಲಿ ಈ 4ನೇ ಶ್ಲೋಕದಲ್ಲಿ ನಾವು ಮಹಾವಿಷ್ಣುವಿನ ಮತ್ತೆ ಬೇರೆ ಬೇರೆ ರೀತಿಯ 12 ನಾಮಗಳನ್ನು ನಾವು ನೋಡಬಹುದು ಇಲ್ಲಿ. ಸೊ ಈ ಶ್ಲೋಕದಲ್ಲಿ there are 12 different names of the Lord Mahavishnu. And here the 25th nama of Mahavishnu is Sarvaha. Sarvaha is the 25th nama of Mahavishnu. So Sarvaha, Sarvam means he who is all. ಸರ್ವಂ ಅಂತಂದ್ರೆ ಈ ಅರ್ಥ ಕೊಡುತ್ತೆ. ಸೊ ಒಬ್ಬನೇ ಆದಂತಹ ಪರಮಾತ್ಮ, ಅಂಡ್ ಹಿ ಈಸ್ ದಿ ಕಾಸ್, ಅಂಡ್ ಫ್ರಮ್ ಹಿಮ್ ಆಲ್ ದಿ ಅದರ್ ಥಿಂಗ್ಸ್ ಅಂಡ್ ಬೀಯಿಂಗ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಸೊ ಸರ್ವಂ ಅಂತಂದಾಗ ನಾವು ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈಗ ನಮ್ಮ ಕಣ್ಣು ಮುಂದೆ ಇರುವಂತಹ ಈ ಒಂದು ಪ್ರಪಂಚ, ಈ ಪ್ರಪಂಚ ಬಹಳ ದೊಡ್ಡದು ಅಂತ ನಾವು ಹೇಳ್ತೀವಿ. ಸೊ ಎಷ್ಟು ದೊಡ್ಡದು ಅನ್ನುವಂತಹದ್ದು ನಮ್ಮ ನಿಲುವಿಗೆ ಸಿಗದೇ ಇರುವಂತಹದ್ದು. ಈವನ್ ಒಬ್ಬ ಮನುಷ್ಯ ನಾನು ವರ್ಲ್ಡ್ ಟೂರ್ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಅವನೆಲ್ಲ ಕಡೆ ಸುತ್ತಾಡಿರಬಹುದು ನಿಜ, ಬಟ್ ಹೌ ಬಿಗ್ ಇಟ್ ಈಸ್ ಅನ್ನೋದು ದಟ್ ಈಸ್ ಬಿಯಾಂಡ್ ಹಿಸ್ imagination. Of course he has traveled all over the world, but still his mind cannot capture
that hugeness of this ಪ್ರಪಂಚ. He may says, ನಾನು ಎಲ್ಲವನ್ನ ನೋಡಿದ್ದೀನಿ, ಆಲ್ ದಿ ಕಂಟ್ರೀಸ್ ಐ ಹ್ಯಾವ್ ಸೀನ್. ಬಟ್ ಒಂದಾದ್ಮೇಲೆ ಮತ್ತೊಂದು ಕಂಟ್ರಿಗೆ ಹೋಗ್ತಾನೆ ಅಷ್ಟೇ ಹೊತ್ತು, ಮತ್ತೊಂದು ಕಂಟ್ರಿಗೆ ಹೋದಾಗ ಈ ಕಂಟ್ರಿ ಅವನ ಅಳತೆಗೆ ಸಿಗೋದಿಲ್ಲ. ಸೊ ದ ಎಂಟೈರ್ ಪ್ರಪಂಚ ಅಂತಂದಾಗ ಇಟ್ ಈಸ್ ವೆರಿ ಹ್ಯೂಜ್. ಆ ಎಂಟೈರ್ ಪ್ರಪಂಚ ಅಂಡ್ ಪ್ರಪಂಚ ಅಂತ ಹೇಳಿದಾಗ ಜಗತ್ತು ಈಸ್ ಫುಲ್ ಆಫ್ ನೇಮ್ಸ್ ಅಂಡ್ ಫಾರ್ಮ್ಸ್. There are so many objects in this world. ಸೊ ಅದಕ್ಕೆ ನಾವು ಪ್ರಪಂಚ ಅಂತ ಹೇಳಿದಾಗ ಇಲ್ಲಿ ನಾವು ಅನೇಕಗಳನ್ನು ನೋಡ್ತಾನೆ ಇರ್ತೀವಿ. ಕೆಲವುದು ಅರ್ಥ ಆಗುತ್ತೆ, ಕೆಲವುದು ಅರ್ಥ ಆಗೋದಿಲ್ಲ. ಒಟ್ಟಿನಲ್ಲಿ ಪ್ರಪಂಚದಲ್ಲಿದೆ ಏನಿದೆ ಅಂತ ಕೇಳಿದ್ರೆ ಅಯ್ಯೋ ಏನೇನೋ ಇದೆ. ಆ ಏನೇನೋ ಅನ್ನೋಂತಹದ್ದೇನು, ಹಲವಾರು ವಸ್ತುಗಳು. ದೇರ್ ಆರ್ ಸೋ ಮೆನಿ ಮೆಟೀರಿಯಲ್ಸ್ that we can see in this world. Since this prapancha is filled with so many vastus that we can see, hence it is called drushya prapancha. It is called drushya prapancha. So this Paramatma, he is the cause, and from him all the other things and beings came into existence. That means this Paramatma, he himself is everything. He is all in all. So ಎಲ್ಲವೂ ಅವನೇ ಆಗಿದ್ದಾನೆ. ಸೊ ಎಲ್ಲವೂ ಪರಮಾತ್ಮನೇ ಆಗಿದ್ದಾನೆ ಅಂತಂದಾಗ ನಾವು ಪರಮಾತ್ಮನನ್ನು ನೋಡೋಕ್ಕಾಗೋದಿಲ್ಲ. ನೋಡ್ತಾ ಇರುವಂತಹದ್ದು ಈ ಅನೇಕ ವಸ್ತುಗಳನ್ನು, ದೃಶ್ಯ ಪ್ರಪಂಚವನ್ನು ನಾವು ನೋಡ್ತಾ ಇದ್ದೀವಿ. ಪ್ರಪಂಚವನ್ನ ನೋಡ್ತಾ ಇರುವಂತಹ ನಮಗೆ ಪರಮಾತ್ಮ ಕಾಣಿಸೋದಿಲ್ಲ. ಸೊ ಸರ್ವಹ ಅಂತಂದ್ರೆ ಹೀಗೆ ಎಲ್ಲ. ಬಟ್ ಸ್ಟಿಲ್ ವಾಟ್ ಈಸ್ ಆಕ್ಚುಲಿ ಆಲ್ ಅಂತ ಹೇಳಿದಾಗ ಅದನ್ನ ಮತ್ತೊಂದು ರೀತಿಯಲ್ಲಿ ನಾವೇನಾದ್ರೂ ಅರ್ಥ ಮಾಡ್ಕೋಬಹುದಾ? ಯಾಕೆಂತಂದ್ರೆ ನಾವು ಪರಮಾತ್ಮನನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾಗ ಸರ್ವಹ ಅಥವಾ ಆಲ್, ಎವ್ರಿಥಿಂಗ್ ಅನ್ನುವಂತಹದ್ದನ್ನ ಸುಮ್ಮನೆ ನಾವು ದಿನನಿತ್ಯದಲ್ಲಿ ಉಪಯೋಗಿಸ್ಬೇಕಾದ್ರೆ ಅವುಗಳನ್ನು ಎಷ್ಟು ಲೈಟ್ ಆಗಿ ತಗೋತೀವಿ. ಓ ಎಲ್ಲ, ಎವ್ರಿಥಿಂಗ್, ಈ ಥರ ನಾವು ಮಾತನಾಡುವಾಗ ಲೌಕಿಕದಲ್ಲಿ ಅದನ್ನು ಬಹಳ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಂಡಿರ್ತೀವಿ. ಬಟ್ ವೇದಾಂತದಲ್ಲಿ ಪರಮಾತ್ಮನನ್ನು ಕುರಿತು ಹೀ ಈಸ್ ಸರ್ವಃ ಆ ರೀತಿ ಹೇಳಿದಾಗ ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡುವಂತಹದ್ದು. ಸರ್ವಪದ ಅಂತಂದ್ರೆ ನಾವು ಇಲ್ಲಿಯವರೆಗೆ ಅರ್ಥ ಮಾಡ್ಕೊಂಡಿರುವಂತಹದ್ದು ಲಿಮಿಟೆಡ್. ಬಟ್ ಇಲ್ಲಿ ವೇದಾಂತದಲ್ಲಿ ಸರ್ವಃ ಅಂತಂದಾಗ ಅದು ಎಲ್ಲ. ಸೊ ಎಲ್ಲ ಅಂತಂದ್ರೆ ನಾವು ಅದನ್ನ ಬಹಳ ಸರ್ವೇ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಉದಾಹರಣೆಗೆ, there is a school. There is a school. That school is for both boys and girls. ಹೆಣ್ಣು ಮಕ್ಕಳಿಗೂ ಅದೇ ಶಾಲೆ, ಗಂಡು ಮಕ್ಕಳಿಗೂ ಅದೇ ಶಾಲೆ. ಬಟ್ ಅಲ್ಲಿ there are two portions. ಆ ಶಾಲೆಯನ್ನ ಎರಡು ಬೇರೆ ಬೇರೆ ಭಾಗಗಳನ್ನಾಗಿ ಮಾಡಿದ್ದಾರೆ. ಸೊ ಒಂದು ಭಾಗ, one portion is meant for the boys. Another portion, ಮತ್ತೊಂದು ಭಾಗ is meant for the girls. ಸೊ ಗಂಡು ಮಕ್ಕಳುಗಳಿಗೆಲ್ಲ ಒಂದು ಕಡೆ ಕೂಡಿಸಿ ಅಲ್ಲಿ ಪಾಠ ಮಾಡ್ತಾರೆ. ಸೊ ಅಲ್ಲಿ ಹೆಣ್ಣು ಮಕ್ಕಳು ಇರೋದಿಲ್ಲ. ಬಟ್ ದಿ ಸ್ಕೂಲ್ ಈಸ್ ಫಾರ್ ಬೋತ್. ಸ್ಕೂಲ್ ಈಸ್ ಫಾರ್ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್. ಬಟ್ ಇಲ್ಲಿ ಗಂಡು ಮಕ್ಕಳಿಗೆ ಪ್ರತ್ಯೇಕವಾದಂತಹ ಒಂದು ವ್ಯವಸ್ಥೆಯನ್ನು ಅವರು ಮಾಡಿ ಅಲ್ಲಿ ಕೇವಲ ಗಂಡು ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇದ್ದಾರೆ.
ಅದೇ ರೀತಿ ಶಾಲೆಯ ಮತ್ತೊಂದು ಭಾಗದಲ್ಲಿ ಓನ್ಲಿ ಫಾರ್ ಗರ್ಲ್ಸ್, ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಪಾಠವನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಗಂಡು ಮಕ್ಕಳಿಗೆ ಪಾಠ ಮಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಆ ಶಾಲೆಯ ಆಫೀಸಿಂದ ಒಂದು ಮೆಮೊ ಬರುತ್ತೆ. ಮೆಮೊ ಬಂದಾಗ ಈ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಂತಹ ಟೀಚರು she will read out the memo. According to the memo says, tomorrow there will be no class for you all. ನಾಳೆ ನೀವು ಯಾರು ಶಾಲೆಗೆ ಬರುವಂತಹದ್ದಿಲ್ಲ, ನಾಳೆ ನಿಮಗೆ ಶಾಲೆ ಇಲ್ಲ. ಇಲ್ಲಿ ಇದರ ಅರ್ಥ ಏನು ಅಂತಂದ್ರೆ, ಆ ಮೆಮೊ ಬಂದಿರೋಂತಹದ್ದು ಗಂಡು ಮಕ್ಕಳು ಇರುವಂತಹ ಕೊಠಡಿಗೆ ಅಥವಾ ಆ ಒಂದು ಪೋರ್ಷನ್ಗೆ, ಗಂಡು ಮಕ್ಕಳ ಶಾಲೆಗೆ, ಒಂದೇ ಶಾಲೆಯಲ್ಲಿ ಗಂಡು ಮಕ್ಕಳು ಎಲ್ಲಿ ಕಲಿತಾ ಇದ್ದಾರೆ ಅಲ್ಲಿಗೆ ಮೆಮೊ ಬಂದಿದೆ, ನಾಳೆ ನಿಮ್ಗೆ ಯಾರಿಗೂ ತರಗತಿಗಳು ನಡೆಯೋದಿಲ್ಲ, ನೀವು ಯಾರು ಬರೋ ಹಾಗಿಲ್ಲ. ಸೊ ಇಲ್ಲಿ ಫಾರ್ ಯು ಆಲ್ ಅಂತ ಹೇಳಿರುವಂತಹದ್ದು ಇಟ್ ಅಪ್ಲೈಸ್ ಓನ್ಲಿ ಫಾರ್ ದಿ ಬಾಯ್ಸ್, ನಾಟ್ ಫಾರ್ ದಿ ಗರ್ಲ್ಸ್, ನಾಟ್ ಫಾರ್ ದಿ ಗರ್ಲ್ಸ್. ಸೊ ಇಲ್ಲಿ ಆ ಟೀಚರೇ ಮೆಮೊ ಓದಿದಾಗ ಫಾರ್ ಯು ಆಲ್ ಅಂತ ಹೇಳಿದಾಗ, ನಿಮ್ಮೆಲ್ಲರಿಗೂ ಅಂತ ಹೇಳಿದಾಗ, ಆ ನಿಮ್ಮೆಲ್ಲರೂ ಅನ್ನುವಂತಹದ್ದು ಇಟ್ ಅಪ್ಲೈಸ್ ಓನ್ಲಿ ಫಾರ್ ದಿ ಬಾಯ್ಸ್, ನಾಟ್ ಫಾರ್ ದಿ ಗರ್ಲ್ಸ್. ಸೊ ಇನ್ ಎ ಲಿಮಿಟೆಡ್ ಸೆನ್ಸ್ ದಿಸ್ for you all is used, sarvam is used in the limited sense. So where it is applicable only for the boys, and boys need not come tomorrow, but girls are expected to come to the school tomorrow. So memo has come to the boys section, and where teacher read, there will be no classes for you all tomorrow. ಸೊ ಆ ಮೆಮೊ ಆ ಕಡೆ ಇನ್ನೊಂದು ಪೋರ್ಷನ್ಗೆ ಹೋಗಿಲ್ಲ, ಬಟ್ ಟೀಚರು ಫಾರ್ ಯು ಆಲ್ ಅಂತ ಹೇಳಿರೋದ್ರಿಂದ ಈಸ್ ಇಟ್ ಅಪ್ಲಿಕೇಬಲ್ ಟು ದಿ ಗರ್ಲ್ಸ್ ಸೆಕ್ಷನ್? ನೋ. ಸೊ ಇಲ್ಲಿ ಸರ್ವಂ ಅನ್ನುವಂತಹದ್ದು ಈ ರೀತಿ ಎಲ್ಲ ಅಂತ ತಿಳಿಸಿದ್ರು ಕೂಡ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸಿದೆ ಈ ಸರ್ವಂ ಪದ, ಅದರ ಪ್ರಕಾರ ಅದು ಅರ್ಥವನ್ನು ಕೊಡುತ್ತೆ. ಸೊ ಇಲ್ಲೂ ಕೂಡ ಮೆಮೊ ಬಂದಾಗ ಅಲ್ಲಿ ದೇ ಹ್ಯಾವ್ ಯೂಸ್ ದಿಸ್ ವರ್ಡ್, ಸರ್ವಪದ ಈಸ್ ಯೂಸ್ಡ್, ಬಟ್ ಆಲ್ ಆಫ್ ಯು ಇನ್ ಎ ಲಿಮಿಟೆಡ್ ಸೆನ್ಸ್. ಸೊ ಅದರಿಂದ ಸರ್ವಪದವನ್ನು ಉಪಯೋಗಿಸಿದ್ರು ಕೂಡ ದ ಮೀನಿಂಗ್ ಆಫ್ ಸರ್ವ ಕ್ಯಾನ್ ಬಿ ಎ ಲಿಮಿಟೆಡ್ ಒನ್ ಅಕಾರ್ಡಿಂಗ್ ಟು ದಿ ಕಾಂಟೆಕ್ಸ್ಟ್. ಬಟ್ ಇಲ್ಲಿ ವೇದಾಂತದಲ್ಲಿ ಪರಮಾತ್ಮನನ್ನು ಕುರಿತು ಹಿ ಈಸ್ ಸರ್ವ, ಪರಮಾತ್ಮ ಈಸ್ ಕಾಲ್ಡ್ ದ ನೇಮ್ ಆಫ್ ಒನ್ ಮೋರ್ ದಿ ಅನದರ್ ನೇಮ್ ಆಫ್ ದಿಸ್ ಪರಮಾತ್ಮ ಮಹಾವಿಷ್ಣು, ಅವನನ್ನ ಸರ್ವ ಅಂತ ಕರೀತಾ ಇರುವಂತಹದ್ದು ಈ ರೀತಿ ಲಿಮಿಟೆಡ್ ಸೆನ್ಸ್ ಇಂದ ಅಲ್ಲ. ಸೊ ಸರ್ವ ಮೀನ್ಸ್ ಇಟ್ ಈಸ್ ದಿ ನಾಮ ಆಫ್ ದಿ ಪರಮಾತ್ಮ. ಇಲ್ಲಿ ಅದು ಅರ್ಥವನ್ನು ಕೊಡುವಂತಹದ್ದಲ್ಲ, ಹಿಯರ್ ಇಟ್ ಈಸ್ ನಾಮ. ಸೊ ಸರ್ವ ಈಸ್ ನಾಮ ಹಿಯರ್, ವೇರ್ ಒಂದು ಶಾಲೆಯಲ್ಲಿ ಅದು ಮೆಮೊ ಆಗಿ ಹೋದಾಗ ಇಟ್ ಈಸ್ ಎ ವರ್ಡ್, ಹಿಯರ್ ಇಟ್ ಈಸ್ ನಾಮ, ದೇರ್ ಅದು ಒಂದು ಲಿಮಿಟೆಡ್ ಸೆನ್ಸ್ ಅಲ್ಲಿ ಅಲ್ಲಿಗೆ ಹೋಗಿದೆ. ಸೊ ವಾಟ್ ಡಸ್ ಇಟ್ ಮೀನ್? ಸೊ ಇಲ್ಲಿ ಈ ಸಂದರ್ಭದಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ಸರ್ವ ಅಂತ ವೇದಾಂತದಲ್ಲಿ ಪರಮಾತ್ಮನನ್ನು ಕುರಿತು ಇದು ಭಗವಂತನ ಒಂದು ನಾಮ ಅಂತ ಹೇಳಿದಾಗ ದಟ್ ಈಸ್ ಟು ಬಿ ಅಂಡರ್ಸ್ಟುಡ್ ಇನ್ ಎ ಡಿಫರೆಂಟ್ ಸೆನ್ಸ್. ಸೊ ಅದನ್ನು ನಮಗೆ ಸುಲಭವಾಗಿ ಅರ್ಥ ಆಗಬೇಕು ಅಂತ ಹೇಳಿ ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ಅಸತಶ್ಚ ಸತಶ್ಚ ಸರ್ವಸ್ಯ ಪ್ರಭವಾಪ್ಯಯಾತ್.
So all that which is in the form of Sat and all that which is in the form of Asat. So ಸತ್ ಅಂಡ್ ಅಸತ್, ಇಲ್ಲಿ ಸತ್ ಮತ್ತು ಅಸತ್ ಅಂತಂದ್ರೆ ಎಕ್ಸಿಸ್ಟೆನ್ಸ್ ಅಂಡ್ ನಾನ್ ಎಕ್ಸಿಸ್ಟೆನ್ಸ್, ಸತ್ ಅಂಡ್ ಅಸತ್, ಎಕ್ಸಿಸ್ಟೆನ್ಸ್ ಅಂಡ್ ನಾನ್ ಎಕ್ಸಿಸ್ಟೆನ್ಸ್. ಅಗೇನ್ ಇಲ್ಲಿ ಸತ್ ಅಂತ ಹೇಳಿರುವಂತಹದ್ದು, ಇಲ್ಲಿ ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ ಇಟ್ ಹ್ಯಾಸ್ ಗಾಟ್ ಎ ಫಾರ್ಮ್. ಸತ್ ಅಂತ ಹೇಳಿದಾಗ ಇಟ್ ಹ್ಯಾಸ್ ಗಾಟ್ ಎ ಫಾರ್ಮ್. Anything which is there in the creation and they all have a form. So ರೂಪಗಳಿಂದ ಕೂಡಿರುವಂತಹದ್ದು, that which has got the form, it is called the ಮೂರ್ತ ಪ್ರಪಂಚ. So ಮೂರ್ತ ಅಂತಂದ್ರೆ it is ರೂಪ, there is a form. ಅದೇ ರೀತಿ ದಟ್ ಈಸ್ ಸತ್. ಅದೇ ರೀತಿ ಅಸತ್ ಅಂತ ಹೇಳಿದಾಗ ಇಟ್ ರೆಫರ್ಸ್ ಟು ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ವಿಚ್ ಈಸ್ ದೇರ್ ಇನ್ ದಿ ಕ್ರಿಯೇಷನ್ ಬಟ್ ದೇ ಡು ನಾಟ್ ಹ್ಯಾವ್ ಎ ಫಾರ್ಮ್, ಅಂಡ್ ದಿಸ್ ಈಸ್ ಕಾಲ್ಡ್ ಅಮೂರ್ತ ಪ್ರಪಂಚ. ಸೊ ದಿಸ್ ಈಸ್ ಸತ್ ಅಂಡ್ ಅಸತ್. ಫಾರ್ ಎಕ್ಸಾಂಪಲ್, ಈಗ ಮೂರ್ತ ಪ್ರಪಂಚ ಅಂತ ಹೇಳಿದಾಗ, ಫಾರ್ ಎಕ್ಸಾಂಪಲ್, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ದಿ ಪ್ರಪಂಚ, ಫಾರ್ಮ್ಸ್ ಅಂಡ್ ಫಾರ್ಮ್ಲೆಸ್, ಸತ್ ಅಂಡ್ ಅಸತ್, ಎಕ್ಸಿಸ್ಟೆನ್ಸ್ ಅಂಡ್ ನಾನ್ ಎಕ್ಸಿಸ್ಟೆನ್ಸ್. ಸೊ ಈ ರೀತಿ ಹೇಳಿದಾಗ ಹೀಗೆ ಇವೆಲ್ಲವುಗಳಿಂದ ಕೂಡಿದೆ ಈ ಜಗತ್ತು. ಸೊ ಫಾರ್ ಎಕ್ಸಾಂಪಲ್, ದೇರ್ ಈಸ್ ಹ್ಯಾಪಿನೆಸ್, there is anger, there is fear. ಸೊ ಹೀಗೆ ಹೇಳಿದಾಗ ಹ್ಯಾಪಿನೆಸ್ ಅಂತಂದಾಗ ಹ್ಯಾಪಿನೆಸ್ ಡಸ್ ನಾಟ್ ಹ್ಯಾವ್ ಎ ಫಾರ್ಮ್, ಬಟ್ ಹ್ಯಾಪಿನೆಸ್ ಅನ್ನುವಂತಹದ್ದಿದೆ, ಬಟ್ ಇಟ್ ಡಸ್ ನಾಟ್ ಹ್ಯಾವ್ ಎ ಫಾರ್ಮ್. ಆಂಗರ್, ದಟ್ ಈಸ್ ದೇರ್, ಬಟ್ ಆಂಗರ್ ಹ್ಯಾಸ್ ನೋ ಫಾರ್ಮ್. There is fear, fear has no form. Love, it is there, it has no form. Hige all these things are also part of this creation. Happiness, anger, fear, love, ಇವೆಲ್ಲವೂ ಕೂಡ ಈ ಕ್ರಿಯೇಷನ್ ಅಲ್ಲಿ ತಮ್ಮ ತಮ್ಮ ಜಾಗಗಳನ್ನು ಹೊಂದಿವೆ, ತಮ್ಮ ತಮ್ಮ ಎಕ್ಸಿಸ್ಟೆನ್ಸ್ಗಳನ್ನು ಹೊಂದಿವೆ. ಬಟ್ ನನ್ ಆಫ್ ದೀಸ್ ಥಿಂಗ್ಸ್ ದೇ ಹ್ಯಾವ್ ಎ ಫಾರ್ಮ್. ಇವು ಯಾವುಗಳಿಗೂ ದರ್ ಈಸ್ ನೋ ರೂಪ, ಬಟ್ ದೇ ಆರ್ ದೇರ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ದೇರ್, ಬಟ್ ದೇ ಡು ನಾಟ್ ಹ್ಯಾವ್ ಎ ಫಾರ್ಮ್. And they are also a part of this creation, no doubt about it. They do not have any specific form at all. So ಇವುಗಳೆಲ್ಲ they come under ಅಮೂರ್ತ ಪ್ರಪಂಚ. They are there in the prapancha, but they do not have a specific form. So it is not ಮೂರ್ತ, it is ಅಮೂರ್ತ. ಸೊ ಇಂತಹದನ್ನ ಇಲ್ಲಿ ಆಚಾರ್ಯ ಶಂಕರರು ಅಸತ್ ಅಂತ ಕರೆದಿದ್ದಾರೆ. ಅದೇ ರೀತಿ ಈ ಪ್ರಪಂಚದಲ್ಲಿ ವಿಸಿ ಅಗ್ನಿ, ಆಪಹ, ಪೃಥ್ವಿ, ಈ ರೀತಿ ಹೇಳಿದಾಗ ಇವೆಲ್ಲ ದೇ ಆಲ್ ಹ್ಯಾವ್ ಎ ಫಾರ್ಮ್. ಫೈರ್, ಯು ಕ್ಯಾನ್ ರೆಕಗ್ನೈಸ್, ಯು ಕ್ಯಾನ್ ಸಿ ದೇರ್ ಇಸ್ ಎ ಫಾರ್ಮ್. ಆಪಹ ಮೀನ್ಸ್ ವಾಟರ್, ಜಲ, ನೋಡಿದ ತಕ್ಷಣ ಗುರುತಿಸ್ತೀವಿ ಇಟ್ ಇಸ್ ವಾಟರ್. ವಾಟರ್ ಹ್ಯಾಸ್ ಗಾಟ್ ಎ ಫಾರ್ಮ್. ಪೃಥ್ವಿ, ಭೂಮಿ, ಎಸ್ ನಾವು ಗುರುತಿಸ್ತೀವಿ. ಸೊ ದಿಸ್ ಈಸ್ ಮೂರ್ತ ಪ್ರಪಂಚ. ಆಲ್ ದೀಸ್ ಥಿಂಗ್ಸ್ ಆರ್ ಆಲ್ಸೋ ದೇರ್ ಇನ್ ದಿ ಕ್ರಿಯೇಷನ್. ದೆರ್ ಈಸ್ ಫೈರ್ ಇನ್ ದಿ ಕ್ರಿಯೇಷನ್, ದೆರ್ ಈಸ್ ವಾಟರ್ ಇನ್ ದಿ ಕ್ರಿಯೇಷನ್, ದೆರ್ ಈಸ್ ಪೃಥ್ವಿ ಇನ್ ದಿ ಕ್ರಿಯೇಷನ್. And this Prithvi, Apaha, Agni, they all have a form in this creation.
and they are called Murta Prapancha. So this is called Sat. ಸೊ ಆಚಾರ್ಯ ಶಂಕರರು ಹೇಳ್ತಾರೆ ಇಲ್ಲಿ, ಬೋತ್ ದಿಸ್ ಸತ್ ಅಂಡ್ ಅಸತ್, ಬೋತ್ ದಿಸ್ ಸತ್ ಅಂಡ್ ಅಸತ್ ಅವೆಲ್ಲವನ್ನ ಒಟ್ಟಿಗೆ ಸೇರಿ ಇಲ್ಲಿ ಸರ್ವಃ. ಸೊ ಶಾಲೆಗೆ ಮೆಮೊ ಹೋದಾಗ ವೆನ್ ದ ಟೀಚರ್ ರೆಡ್ ಔಟ್ ದಿ ಮೆಮೊ, ಹಿ ಸೇಸ್ ಟುಮಾರೋ there will be no classes for you all. So teacher, he used the word all, sarva. Sarvapada is being used there, but it is used in a very limited sense. Boys are not expected to come, whereas girls are expected to come to the school. ಬಟ್ ಇಲ್ಲಿ ಆಚಾರ್ಯ ಶಂಕರರು ಅದಕ್ಕೆ ಹೇಳ್ತಾರೆ, ನೋಡಪ್ಪ, ಸರ್ವಪದ ಇಸ್ ನಾಟ್ ಲೌಕಿಕದಲ್ಲಿ ನಾವು ಅದನ್ನು ಒಂದು ಭಾಷೆಯಾಗಿ ಉಪಯೋಗಿಸ್ಕೊಂಡಾಗ ಅದು ನಮಗೆ ಕೆಲವು ಅರ್ಥಗಳನ್ನು ಕೊಡುತ್ತೆ. ಬಟ್ ವೇದಾಂತದಲ್ಲಿ ಭಗವಂತನನ್ನು ಕುರಿತು ಇದು ಭಗವಂತನನ್ನ ನಾವು ಸರ್ವ ಅಂತ ಕರೀತಾ ಇದ್ದೀವಿ ಅಂತಂದಾಗ ದ ಸೇಮ್ ಸರ್ವ ಅನ್ನುವಂಥದ್ದು ಇಟ್ ಈಸ್ ದಿ ನಾಮ ಆಫ್ ಎ ಭಗವಾನ್. ಇಟ್ ಈಸ್ ಎ ನಾಮ ಆಫ್ ದಿ ಭಗವಾನ್. So since this is a nama of the Bhagavan, it is not used in a limited sense. So ಅದಕ್ಕೆ ಆಚಾರ್ಯ ಶಂಕರ್ ಹೇಳ್ತಾರೆ ಇಲ್ಲಿ ಸತಶ್ಚ ಅಸತಶ್ಚ. So both existence and non-existence which are there in the creation. And again ಅಲ್ಲಿ ಸತ್ ಅಂತ ಹೇಳಿದಾಗ there is a particular specific forms. So that is Murta Prapancha. And there are something else in the creation. They are in the creation, but they do not have any specific form. So it is called Asat and it refers to Amurta Prapancha. So both put together, Sat and Asat is Sarvaha. ಸೊ ಆದ್ದರಿಂದ ಇಲ್ಲಿ ಭಗವಂತನನ್ನ ಸರ್ವಹ ಅಂತ ಕರೆದಿದ್ದಾರೆ. ಮತ್ತು ದಿಸ್ ಪರಮಾತ್ಮ, ಈ ಭಗವಂತನಿಂದಲೇ ದಿಸ್ ಮೂರ್ತ ಪ್ರಪಂಚ ಅಂಡ್ ಅಮೂರ್ತ ಪ್ರಪಂಚ ಅನ್ನುವಂತಹದ್ದು ಬಂದಿರುವಂತಹದ್ದು. ಸೊ ದೇ ಆರ್ ಒರಿಜಿನೇಟೆಡ್ ಫ್ರಮ್ ಹಿಮ್. ಸರ್ವಸ್ಯ ಪ್ರಭವಃ. So both originated from him. And apyayah ಅಂತಂದ್ರೆ everything finally resolves in him. See, this Paramatma is the cause. Because of him ಇದೆಲ್ಲ ಬಂದಿದೆ, originated from the Paramatma, and finally at some point of time what has come from the Paramatma will resolve into the Paramatma. ಸೊ ಇದು ಹೇಗೆ ಅಂತಂದರೆ, ಸಿ, ನಾವು ಮಡಿಕೆ ಕುಡಿಕೆಗಳು ಪಾಟ್ಸ್ ಅಂತ ಹೇಳ್ತೀವಿ. ದೀಸ್ ಪಾಟ್ಸ್ ಆರ್ ಒರಿಜಿನೇಟೆಡ್ ಫ್ರಮ್ ದಿ ಕ್ಲೇ. ಫೈನಲಿ ಅದು ಬಿದ್ದು ಒಡೆದು ಹೋದಾಗಲೋ ಅಥವಾ ಸೀಳ್ಬಿಟ್ಟು ಬಿರುಕು ಬಂದಾಗಲೋ ಇನ್ನೇನೋ ಆದಾಗ ಅದನ್ನು ನಾಶವಾಯಿತು ಅಂತ ನಾವು ಹೇಳಿದ್ರು ಕೂಡ ಫೈನಲಿ ದ ಸೇಮ್ ಪಾರ್ಟ್ಸ್ ಒರಿಜಿನೇಟೆಡ್ ಫ್ರಮ್ ದಿ ಕ್ಲೇ ಆ್ಯಂಡ್ ಫೈನಲಿ ಇಟ್ ರಿಸಾಲ್ವ್ಸ್ ಇನ್ ದಿ ಕ್ಲೇ. ಮಣ್ಣಿನಿಂದ ಬಂದು ಮತ್ತೆ ಮಣ್ಣಿಗೆ ಹೋಯಿತು. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಪರಮಾತ್ಮನಿಂದ ಒರಿಜಿನೇಟೆಡ್ ಫ್ರಮ್ ದಿ ಪರಮಾತ್ಮ, ದಟ್ ಈಸ್ ಬೋತ್ ಮೂರ್ತ ಪ್ರಪಂಚ ಅಂಡ್ ಅಮೂರ್ತ ಪ್ರಪಂಚ originated from the Paramatma, and during Pralaya, at the time of destruction, it goes back to him only. That is Apyayat. So, similarly, the universe originated from the Paramatma and it resolves into the Paramatma. ಮಡಿಕೆಯಾಗಿದ್ದಂತಹ ಕಾಲದಲ್ಲಿ ಕೂಡ ಅದು ಇಟ್ ಈಸ್ ನಥಿಂಗ್ ಬಟ್ ದಿ ಕ್ಲೇ. So here pot is the name.
Part is the name given to that form. So Sarva is a name given to that Bhagavan. ಪ್ರಪಂಚವನ್ನ ಪರಮಾತ್ಮ ಸೃಷ್ಟಿ ಮಾಡಿದ ಅಂತ ಹೇಳಿದ್ರು ಕೂಡ he created with various nama, rupa, karma. With all these things, it is still Paramatma. It is Paramatma only. Paramatma only in the form, in the name, in the karma appears differently. See, when it is Paramatma, it is pure consciousness. It is so subtle that you cannot see. When the same Paramatma, he brings out the Jagatu in a specific form, originated from the Paramatma. So you see the Prapancha, you see the materials, you see the Drushya Prapancha. There are so many things, there are so many names, there are so many forms. That is Prapancha. So the same Bhagavanta with the name, form, but still he is Paramatma only. And there is no other entity other than the Paramatma. Iga pot is originated from the clay. So ಕ್ಲೇ ಆ್ಯಂಡ್ ಪಾಟ್ ಅಂತ ಹೇಳಿದಾಗ ಮಣ್ಣನ್ನು ಹೊರತುಪಡಿಸಿ ಆ ಪಾಟಲ್ಲಿ ಬೇರೆ ಏನಾದ್ರು ಇದೆಯಾ? ಇಲ್ಲ, ಏನು ಇರೋದಕ್ಕೆ ಸಾಧ್ಯವೇ ಇಲ್ಲ. ಇನ್ ಅಂಡ್ ಔಟ್ ಇಟ್ ಈಸ್ ಕ್ಲೇ, ದಟ್ಸ್ ಆಲ್. ಪಾಟ್ ಈಸ್ ಎ ನೇಮ್ ಅಂಡ್ ದೇರ್ ಈಸ್ ಎ ಶೇಪ್ ಫಾರ್ ಇಟ್. ದ ಕ್ಲೇ ಬಿಕಮ್ಸ್ ಎ ವಸ್ತು, ಮೂರ್ತ ಪ್ರಪಂಚ. So from the clay, so other than clay there is very ಇನ್ನೇನು ಇಲ್ಲ ಅಲ್ಲಿ, there is no other entity. ಸೊ ಇಲ್ಲಿ ಪರಮಾತ್ಮ ಅಂತ ಹೇಳಿದಾಗ ಅಲ್ಲಿ ನಾಮ, ರೂಪ, ಕರ್ಮ ಅವೆಲ್ಲವುಗಳು ಬೇರೆ ಬೇರೆ ರೀತಿಯಲ್ಲಿ ಕಂಡು ಬಂದರೂ ಕೂಡ ಇಟ್ ಈಸ್ ನಥಿಂಗ್ ಬಟ್ ದಿ ಪರಮಾತ್ಮ. ದೇರ್ ಈಸ್ ನಥಿಂಗ್ ಅದರ್ ದ್ಯಾನ್ ದಿ ಪರಮಾತ್ಮ. ದಟ್ ಮೀನ್ಸ್ Nama is Paramatma, Rupa is Paramatma, Karma is Paramatma. ಅದರ್ ಪರಮಾತ್ಮನನ್ನು ಹೊರತುಪಡಿಸಿದ್ರೆ ಅಲ್ಲಿ ಬೇರೆ ಏನೂ ಇಲ್ಲ. ಸೊ ಸರ್ವ ಈಸ್ ಟು ಬಿ ಅಂಡರ್ಸ್ಟುಡ್ ಲೈಕ್ ದಿಸ್. ಸೊ ಇಟ್ ಈಸ್ ನಾಟ್, ಯು ಕೆನಾಟ್ ಸೇ ಅಲ್ಲಿ ಲಿಮಿಟೆಡ್ ಮೀನಿಂಗ್ನ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಭಗವಾನ್ ಈಸ್ ಕಾಲ್ಡ್ ಸರ್ವಃ because he is always knowing everything. Sarvasya sarvada gnanat. Sarvasya sarvada always, sarvasya ಎಲ್ಲವುಗಳ ಜ್ಞಾನಾತ್, ಜ್ಞಾನವನ್ನು ಹೊಂದಿರುವವನು ಪರಮಾತ್ಮ. ಪರಮಾತ್ಮ knows everything always. That means in him there is no ignorance. ಸೊ ಸರ್ವಃ ಅಂತ ಹೇಳಿದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಆಸ್ ಎವ್ರಿಥಿಂಗ್ ಆ್ಯಂಡ್ ದೇರ್ ಈಸ್ ನಥಿಂಗ್ ಈಸ್ ಎಕ್ಸ್ಕ್ಲೂಡೆಡ್. ಸಿ, ಸೋ ಬ್ಯೂಟಿಫುಲ್. ನಥಿಂಗ್ ಈಸ್ ಎಕ್ಸ್ಕ್ಲೂಡೆಡ್ ಅಂತಂದಾಗ ಯು ಕೆನಾಟ್ ಸರ್ಚ್ ಫಾರ್ ಸಮಥಿಂಗ್ ಎಲ್ಸ್, ಬಿಕಾಸ್ ನೀ ಏನು ಹುಡುಕಬೇಕು ಅಂತ ಅನ್ಕೊಂಡಿದ್ಯಾ ದಟ್ ಈಸ್ ಆಲ್ರೆಡಿ ಇನ್ಕ್ಲೂಡೆಡ್ ಹಿಯರ್. ಸೊ ದಟ್ ಈಸ್ ಸರ್ವಂ. ಪರಮಾತ್ಮನನ್ನ ಸರ್ವಂ ಅಂತ ಕರೆದಾಗ ಹೀಗೆ ಅವನು ಎಲ್ಲವುಗಳು ಆಗಿರ್ತಾನೆ. ಪರಮಾತ್ಮ ಎಲ್ಲವುಗಳು ಆಗಿರ್ತಾನೆ. ಅವನನ್ನು ಹೊರತುಪಡಿಸಿದ್ರೆ ಅಲ್ಲಿ ಬೇರೆ ಇನ್ನೇನು ಇಲ್ಲ. ಬೇರೆ ಏನೋ ಇರುವಂತೆ ಸತಶ್ಚ ಅಸತಶ್ಚ, ಮೂರ್ತ ಪ್ರಪಂಚ, ಅಮೂರ್ತ ಪ್ರಪಂಚ. ವಂಡರ್ಫುಲ್ ಡಿಸ್ಕ್ರಿಪ್ಷನ್.
And the 26th Nama of Mahavishnu is Sharvaha. Sarvaha ito? No, it is Sharvaha. So Sharvaha means here it is destruction. He is destroyer. Bhagavan is destroyer. Again ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ ಶೃಣೋತಿ ಸಂಹಾರ ಸಮಯೇ. ಶೃಣೋತಿ ಸಂಹಾರ ಸಮಯೇ ಸಂಹರತಿ. ಸೊ ಸಂಹಾರಯತಿ ವಾ ಸಕಲಾಃ ಪ್ರಜಾಃ ಇತಿ ಶರ್ವಃ. ಇಲ್ಲಿ ಶೃಣೋತಿ ಅಂತ ಹೇಳಿದಾಗ ಪರಮಾತ್ಮ ಅವನನ್ನು ಬಿಟ್ಟು ಬೇರೆ ಯಾರು ಅಲ್ಲ, ಅವನೇ. ಸೊ ಶೃಣೋತಿ ಅಂತಂದ್ರೆ ಅದಕ್ಕೆ ಶೃಣೋತಿ ಅನ್ನೋ ಪದಕ್ಕೆ ತಾನೇ ಕೊಲ್ಲುತ್ತಾನೆ. He himself will destroy this world. He himself will destroy the creation. ಅಥವಾ ಅದನ್ನು ಮತ್ತೊಂದು ನಿಮಿತ್ತದಿಂದ ಕೊಲ್ಲಿಸ್ತಾನೆ ಅಂತಂದ್ರೆ he makes something else to kill that and he becomes the cause there. ನಿಮಿತ್ತ ಅಂತಂದ್ರೆ cause and the Paramatma he becomes the nimitta. Actually Paramatma he himself destroys or ಮತ್ತೊಂದು ನಿಮಿತ್ತದಿಂದ ಕೊಲ್ಲಿಸ್ತಾನೆ ಅಂತಂದಾಗ ದಟ್ ಮತ್ತೊಂದು ನಿಮಿತ್ತ ಈಸ್ ಬಿಕಾಸ್ ಆಫ್ ಹಿಮ್. ಸೊ ಈ ಅರ್ಥವನ್ನು ನಾವು ತಗೋಬೇಕಾಗತ್ತೆ. ಸಿ ಭವಃ ಅಂತ ಹೇಳಿದಾಗ ಇಟ್ ಈಸ್ ಉತ್ಪತ್ತಿ ಕಾರಣ. ಸೊ ಇಲ್ಲಿ ಉತ್ಪತ್ತಿ ಕಾರಣ ಭವ ಅಂತ ಹೇಳಿದಾಗ ಪರಮಾತ್ಮನ ಆ ಒಂದು ಲೀಲೆಯಲ್ಲಿ ವಿ ಕ್ಯಾನ್ ಸಿ ದಿ ಸತ್ವ ಗುಣ. ಸೊ ಹಿಯರ್ ಗುಣ ಇಸ್ ಸತ್ವ. ಭವಾಯ ನಮಃ ಅಂತಂದ್ರೆ ಬ್ರಹ್ಮನನ್ನ ಕುರಿತು ಹೇಳುವಂತಹದ್ದು. ಉತ್ಪತ್ತಿ ಕಾರಣ ಸರ್ವಗುಣ ಇದೆ. ಸೊ ಭವಾಯ ನಮಃ. ಅದೇ ರೀತಿ ಮೃಡ ಅಂತಂದ್ರೆ ಸ್ಥಿತಿಕರ್ತ. ಸೊ ಹಿ ಟೇಕ್ಸ್ ಕೇರ್. ಹಿ ಈಸ್ ದಿ ಪ್ರೊವೈಡರ್, ಹಿ ಈಸ್ ದಿ ಗಿವರ್, he is the protector, he is the caretaker. And illi the guna is rajas. Mrudaya namaha refers to Vishnu. And hara means layakarta. ಸಿ ಹರ ಅನ್ನೋದಕ್ಕೆ ಬಹಳ ಸುಂದರವಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ನೋಡಪ್ಪ ಭಗವಂತನನ್ನು ನೀನು ಹರಾಯ ನಮಃ ಅಂತ ಪ್ರಾರ್ಥನೆ ಮಾಡು, ನಿನಗಿರುವಂತಹ ಎಲ್ಲ ನೋವುಗಳನ್ನ ಸಂಕಟವನ್ನ ಅವನು ನಿನ್ನಿಂದ ಅಪಹರಿಸ್ಬಿಡ್ತಾನೆ, ನಿನ್ನಿಂದ ದೋಚ್ತಾನೆ. ಸೊ ಹರಾಯ ನಮಃ. ಹರ ಅಂತಂದ್ರೇನು? ಹಿ ವಿಲ್ ಟೇಕ್ ಅವೇ. ಸೊ ಆಗ ಮನಸ್ಸು ಸಮಾಧಾನ ಆಗುತ್ತೆ. ಸೊ ನನಗೇನಪ್ಪ ಇಷ್ಟೊಂದು ಸಫರಿಂಗ್ಸ್ ಇದೆ, ಇಷ್ಟೊಂದು ಪೇಯ್ನ್ ಇದೆ. ಸೊ ಇಫ್ ಐ ವರ್ಷಿಪ್ ಹಿಮ್, ಇಫ್ ಐ ಡೂ ಪ್ರಾರ್ಥನಾ ಟು ಹಿಮ್, he will take away all my pain and etc. So haraya nama, he is the one who will take away all my pains, sufferings, something like that. So ಅರ್ಥ ಕೊಡುತ್ತೆ. ಇಲ್ಲಿ ಹರ ಅಂತಂದಾಗ he is ಲಯಕರ್ತ. ಇಲ್ಲೂ ಕೂಡ what he will take away? He will take away the creation. That means he is the destroyer. And ಇಲ್ಲಿ ಗುಣ is ತಮೋಗುಣ. Here ಗುಣ is ತಮೋಗುಣ. ಸೊ ಹೀಗೆ 3 ಗುಣಗಳಿಂದ ಬಂದಿರುವಂತಹ ನಾಮಗಳಿದು. ಸೊ ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಂದಾಗ ಅವರೆಲ್ಲ ಗುಣದೇವತೆಗಳು. ಅದನ್ನು ಹೊರತುಪಡಿಸಿದ್ರೆ ಒಂದು
ಕಾರಣದಿಂದ, ಒಂದು ಕಾರಣಕ್ಕಾಗಿ ಇಲ್ಲಿ 3 ಅವತಾರಗಳನ್ನು ನಾವು ನೋಡ್ತೀವಿ. ಒಬ್ಬನನ್ನ ಬ್ರಹ್ಮ ಅಂತೀವಿ, ಮತ್ತೊಬ್ಬನನ್ನ ವಿಷ್ಣು ಅಂತೀವಿ, ಮತ್ತೊಬ್ಬನನ್ನ ಶಿವ ಅಂತ ಕರಿತೀವಿ, ಮಹೇಶ್ವರ ಅಂತ ಕರಿತೀವಿ. ಸಿ ದಿಸ್ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಂದ್ರೆ ಅದೇ ಬ್ರಹ್ಮನನ್ನ ನೋಡಿದಾಗ ಬ್ರಹ್ಮ ಇಸ್ ದಿ ನೇಮ್. ಸೊ ಹಿಯರ್ ಬ್ರಹ್ಮ ಅಂತಂದ್ರೆ ಅಲ್ಲಿ ಗುಣ ಇಸ್ ಸತ್ವ, ಬಿಕಾಸ್ ಇಟ್ ಈಸ್ ಸತ್ವ ಪ್ರಧಾನ, ಜ್ಞಾನ ಭರಿತ. ಸೊ ಹಿ ನೋಸ್ ಹೌ ಟು ಕ್ರಿಯೇಟ್ ದಿ ವರ್ಲ್ಡ್, ಬಿಕಾಸ್ ಟು ಕ್ರಿಯೇಟ್ ದಿ ವರ್ಲ್ಡ್ ಸಮ್ ಇಂಟೆಲಿಜೆನ್ಸ್ is required. It is not that easy. So that higher intelligence and that faculty of the Paramatma, that capability, that guna is sattva. Because of that sattva guna, it is possible for the Brahman to create the world. So here the same supreme being, when he wanted to create the world, the same supreme being with sattva as the pradhana guna uses maya as his power and he creates the world. So he is a guna devata basically. Brahma is a Brahma, Vishnu, Maheshwara, ಇವರು 3 ಜನನೂ ಗುಣ ದೇವತೆಗಳು. ಸೊ there is one particular purpose to create the world, there is a purpose to sustain the world, and there is a purpose for the Paramatma, that is Maheshwara, to destroy the world also. ಸೊ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಂದಾಗ ಇಲ್ಲಿ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂತಹ ನಾಮಗಳು, ಅಥವಾ ದಿಸ್ ಅಗೇನ್ ಇಫ್ ಯು ಸೇ ಭವಾಯ ನಮಃ, ಮೃಡಾಯ ನಮಃ, ಹರಾಯ ನಮಃ, ದೇ ಆರ್ ನಥಿಂಗ್ ಬಟ್ ದಿಸ್ ಬ್ರಹ್ಮ ವಿಷ್ಣು ಮಹೇಶ್ವರ. ಸೊ ನಾಮಗಳು ಅಂತ ಹೇಳಿದಾಗ ಈ 3 ಗುಣಗಳಿಂದ ಬಂದಿರುವಂತಹ ನಾಮಗಳು ಬ್ರಹ್ಮ ವಿಷ್ಣು ಮಹೇಶ್ವರ. ಬಟ್ ಸ್ಪೆಸಿಫಿಕ್ ಆಗಿ ಇನ್ ಪರ್ಟಿಕ್ಯುಲರ್ ಶಿವ ಅಂತ ಹೇಳಿದಾಗ ದೆರ್ ಈಸ್ ಅನದರ್ ಮೀನಿಂಗ್. ಶಿವ ಅಂತ ಹೇಳಿದಾಗ ಅಲ್ಲಿ ಮತ್ತೊಂದು ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ 3 ಗುಣಗಳು ಇಲ್ಲದೆ ಇರೋವನು ಶಿವ. ಸತ್ಯಂ ಶಿವಂ ಸುಂದರಂ. ಸೊ ಅಲ್ಲಿ 3 ಗುಣಗಳು ಇಲ್ಲ ಶಿವನಲ್ಲಿ. ಈ ಅರ್ಥದಲ್ಲಿ ನಾವು ನೋಡಬೇಕಾಗತ್ತೆ. ದಟ್ ಮೀನ್ಸ್ ಗುಣಗಳು ಅಂತಂದಾಗ ಅಲ್ಲಿ ಸತ್ವ, ಅದಕ್ಕೆ ಅಂಟಿಕೊಂಡಾಗ ಇಟ್ ಈಸ್ ಗುಣಬಂಧನ, ಸತ್ವಕ್ಕೆ ಅಂಟಿಕೊಂಡಾಗ ಗುಣಬಂಧನ. ಸೊ ಬ್ರಹ್ಮ ಅಂತ ಹೇಳಿದಾಗ ಅಗೇನ್ ಬ್ರಹ್ಮ ಇಸ್ ಬೌಂಡ್. ವಿಷ್ಣು ಅಂತ ಹೇಳಿದಾಗ ಅವನು ರಜೋಗುಣಕ್ಕೆ ಅಂಟಿಕೊಂಡಿದ್ದಾನೆ, ಹಿ ಈಸ್ ಆಲ್ಸೋ ಬೌಂಡ್. ಮಹೇಶ್ವರ ತಮೋಗುಣಕ್ಕೆ ಅಂಟಿಕೊಂಡಿದ್ದಾನೆ, ಸೊ ಹಿ ಈಸ್ ಆಲ್ಸೋ ಬೌಂಡ್. ಬಟ್ ಶಿವ 3 ಗುಣಗಳನ್ನು ಅವನು ಹೊಂದಿಲ್ಲ. ಶಿವ ಅಂತಂದಾಗ ವಿ ಕೆನಾಟ್ ಸಿ ದಿ ಗುಣಾಸ್ ಇನ್ ಹಿಮ್. ಸೊ ದರ್ ಈಸ್ ನೋ ಗುಣಬಂಧನ ಫಾರ್ ಶಿವ. ಸೊ ವೆನ್ ಇಟ್ ಈಸ್ ರೆಫರ್ಡ್ ಟು ಶಿವ, ಅವನಲ್ಲಿ 3 ಗುಣಗಳು ಇಲ್ಲ ಅಂತಂದಾಗ, 3 ಗುಣಗಳು ಇಲ್ಲ ಅಂತಂದಾಗ ಏನು ಪರಮಾತ್ಮನನ್ನು ನಾವೇನಂತ ಕರಿತೀವಿ? ಹಿ ಈಸ್ ಗುಣಾತೀತ, ಹಿ ಈಸ್ ಬಿಯಾಂಡ್ ಗುಣಾಸ್. ಸೊ ಮತ್ತು ಶಾಸ್ತ್ರ ಮತ್ತು ವೇದಾಂತ ಏನು ಹೇಳುತ್ತೆ? ಶಿವ ಅಂತ ಹೇಳಿದಾಗ ದಿಟ್ಸ್ ಸುಪ್ರೀಂ ಲಾರ್ಡ್ ಈಸ್ ಬಿಯಾಂಡ್ ಗುಣಾಸ್. ಸೊ ಈ ಅರ್ಥದಲ್ಲಿ ಶಿವ ಅಂತ ಹೇಳಿದಾಗ 3 ಗುಣಗಳು ಇಲ್ಲದವನವನು. ಬಟ್ ಸಾಮಾನ್ಯವಾಗಿ ನಾವು ಮಾತಾಡಿದಾಗ ಶಿವ ಅಂತ ಹೇಳಿದಾಗ ಈಸ್ ದ ಡಿಸ್ಟ್ರಾಯರ್ ಅಂತ ಹೇಳ್ತೀವಿ. ಬಟ್ ವೇದಾಂತದಲ್ಲಿ ಅದರ ಪ್ರಕಾರನೇ ನಾವು ಮಾತಾಡಬೇಕು ಅಂತಂದರೆ ಮಹೇಶ್ವರ ಅನ್ನೋ ಹೆಸರಿನಿಂದಲೇ ನಾವು ಲಯಕರ್ತ ಅನ್ನೋಂತಹದನ್ನು ನಾವು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಆ ರೀತಿಯಲ್ಲಿ ಅದನ್ನು ಪ್ರಯೋಗ ಮಾಡಿ ಕರಿಬೇಕಾಗತ್ತೆ. ಯಾಕೆಂತಂದರೆ ಮಹೇಶ್ವರ ಅಂತಂದಾಗ ಅಲ್ಲಿ there is a tamo guna and he is bound by for that guna. But when we say ಶಿವನನ್ನ ನಾವು ಡಿಸ್ಟ್ರಾಯರ್ ಅಂತ ಕೆಲವು ಸಂದರ್ಭಗಳಲ್ಲಿ ಹೇಳಿದ್ರು ಕೂಡ, ಶಿವ ಅಂತಂದಾಗ ಹಿ ಇಸ್ ಎ ಗುಣಾತೀತ. ಶಿವ ಇಸ್ ಗುಣಾತೀತ.
ಸೊ ಈ ಅರ್ಥದಲ್ಲಿ ಶಿವ ಅನ್ನುವಂತಹದ್ದು ಮೂರೂ ಗುಣಗಳು ಇಲ್ಲದವನು ಅವನು, ಈ ರೀತಿ ಕಂಡುಬರುತ್ತೆ. ಸಂಹಾರ ಸಮಯೋ ಡ್ಯೂರಿಂಗ್ ದಿ ಟೈಮ್ ಆಫ್ ಪ್ರಳಯ ಸಂಹರತಿ, ಹಿ ವಿಲ್ ಡೆಸ್ಟ್ರಾಯ್, ಆರ್ ಸಂಹಾರಯತಿ, ಹಿ ಕಾಸಸ್ ಫಾರ್ ಡೆಸ್ಟ್ರಕ್ಷನ್. ಬಟ್ ಇಟ್ ಈಸ್ ನಾಟ್ ಟೋಟಲ್ ಪ್ರಳಯ. ಪ್ರಳಯ ಅಂತ ಅಂದಾಗಲೂ ಅಲ್ಲಿ ವೇದಾಂತದಲ್ಲಿ, ಭಾಗವತದಲ್ಲಿ, ಪುರಾಣಗಳಲ್ಲಿ 5 ಬಗೆಯ ಪ್ರಳಯಗಳನ್ನು ಕುರಿತು ಹೇಳ್ತಾರೆ. ಸೊ ಅದರಿಂದ ಇಲ್ಲಿ ಪ್ರಳಯ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ದಿ ಫೈನಲ್ ಡಿಸ್ಟ್ರಕ್ಷನ್, ಇಟ್ ಈಸ್ ನಾಟ್ ಟೋಟಲ್ ಪ್ರಳಯ, ಇಟ್ ಈಸ್ ನಾಟ್ ಟೋಟಲ್ ಡಿಸ್ಟ್ರಕ್ಷನ್. ಟೋಟಲ್ ಡಿಸ್ಟ್ರಕ್ಷನ್ ಮೀನ್ಸ್ ಫ್ರಮ್ ಮ್ಯಾನಿಫೆಸ್ಟ್ ಸ್ಟೇಟ್ ಟು ಅನ್ಮ್ಯಾನಿಫೆಸ್ಟ್ ಸ್ಟೇಟ್, ದಟ್ ಈಸ್ ಟೋಟಲ್ ಪ್ರಳಯ. ದಿಸ್ ಈಸ್ ಆಲ್ಮೋಸ್ಟ್ ಲೈಕ್ ನಾವು ದಿನನಿತ್ಯದಲ್ಲಿ ನಿದ್ರೆ ಮಾಡ್ತೀವಿ. ಆ ನಿದ್ರೆಗೆ ಹೋದಾಗ ವೆನ್ ವಿ ಗೋ ಟು ಸ್ಲೀಪ್ ವಿ ಬಿಕಮ್ ಶರ್ವಃ. ಸೊ ನಿದ್ರೆ ಮೀನ್ಸ್ ವಿ ವಿಡ್ರಾ ದಿ ಎಂಟೈರ್ ಜಾಗೃತ್ ಪ್ರಪಂಚ ಅಂಟು ಅಸ್. ನಾವು ಎಲ್ಲವುಗಳಿಂದ ಹೊರ ಬಂದಿರ್ತೀವಿ. ನಮ್ಮ ಜಾಗೃತ ಅವಸ್ಥೆನಲ್ಲಿ ನಮಗೆ ಎಲ್ಲವುಗಳ ಅನುಭವ ಆಗಿರುತ್ತೆ. ಅವೆಲ್ಲವನ್ನ ನಂದು ಅಂತ ಕರೆದಿರ್ತೀನಿ, ಅನೇಕಗಳನ್ನು ನೋಡಿರ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಇಟ್ ಬಿಲಾಂಗ್ಸ್ ಟು ಮೀ, ಮೈ ವೈಫ್, ಮೈ ಸನ್, ಮೈ ಡಾಟರ್, ಮೈ ಹೌಸ್, ಮೈ ಪ್ರಾಪರ್ಟಿ. ಸೊ ನಾನು ನೋಡಿದಂತಹ ಅನೇಕಗಳು ನನ್ನದೇ ಆಗಿರುತ್ತೆ. ಬಟ್ ಅಟ್ ದ ಟೈಮ್ ಆಫ್ ಸ್ಲೀಪ್, ಡ್ಯೂರಿಂಗ್ ದಿ ಸ್ಲೀಪ್, ಐ ಡಿಟ್ಯಾಚ್ ಮೈ ಸೆಲ್ಫ್ ಫ್ರಮ್ ಆಲ್ ಆಫ್ ದೀಸ್ ಥಿಂಗ್ಸ್. ಸೊ ಅನೇಕ ಜನಗಳ ಪರಿಚಯ ಆಗಿರುತ್ತೆ, ಒಡನಾಟ ಇರುತ್ತೆ, ಅವ್ರ ಜೊತೆ ಓಡಾಡಿರ್ತೀವಿ, ಅವರಿಂದ ಪ್ರೀತಿ ಗಳಿಸಿರ್ತೀವಿ, ಕೆಲವ್ರನ್ನ ನಾವು ಬೈದಿರ್ತೀವಿ, ಜಗಳ ಆಡಿರ್ತೀವಿ. ಸೊ ಈವನ್ ವಿ ವಿಡ್ರಾ ಫ್ರಮ್ ಆಲ್ ದಿಸ್ ಆಲ್ಸೋ. ಈ ಅನುಭವಗಳಿಂದ ಕೂಡ ನಾವು ಹೊರ ಬಂದಿರ್ತೀವಿ. ಅನೇಕ ಭಾವನೆಗಳ ಅನುಭವವನ್ನು ನಾವು ಪಡ್ಕೊಂಡಿರ್ತೀವಿ, ಪ್ರೀತಿ, ಪ್ರೇಮ, ಕೋಪ ಇತ್ಯಾದಿಗಳು. ಸೊ ನಿದ್ರೆಯಲ್ಲಿ ಇದ್ಯಾವುದೂ ಇಲ್ಲ, ಎಲ್ಲವುಗಳಿಂದ ನಾವು ಹೊರಗಡೆ ಬಂದಿರ್ತೀವಿ. ಸೊ ಎಚ್ಚರದಲ್ಲಿ ಇದ್ದಂತಹ ಕೋಪ ನಿದ್ರೆ ಬಂದ ನಂತರದಲ್ಲಿ ಅದು ಎಲ್ಲಿಗೆ ಹೋಯಿತು? ಇದ್ದ ಕೋಪ ಈಗ ಎಲ್ಲಿಗೆ ಹೋಯಿತು? ನಿದ್ರೆ ಅಂತ ಹೇಳಿದಾಗ ದೆರ್ ಈಸ್ ನೋ ನಾನು. ನಿದ್ರೆಯಲ್ಲಿ ದೆರ್ ಈಸ್ ನೋ ನಾನು. ಸೊ ಎಚ್ಚರದಲ್ಲಿ ಇದ್ದಂತಹ ಆ ಕೋಪ ಅದು ಎಲ್ಲಿ ಹೋಯಿತು? ಅದು ಎಲ್ಲಿಗೆ ಹೋಗಿರೋದಕ್ಕೆ ಸಾಧ್ಯ? ಅದು ಕೇವಲ ನನ್ನಲ್ಲಿಯೇ ಲೀನವಾಗಿರುತ್ತೆ. ಹಾಗಾದ್ರೆ ವಾಸ್ ಇಟ್ ಡೆಸ್ಟ್ರಾಯ್ಡ್? ನೋ, ಇಟ್ ವಾಸ್ ನಾಟ್ ಡೆಸ್ಟ್ರಾಯ್ಡ್. ಇಟ್ ಇಸ್ ನಾಟ್ ಟೋಟಲ್ ಡೆಸ್ಟ್ರಕ್ಷನ್. ಇಟ್ ವಾಸ್ ಓನ್ಲಿ ಎ ಟೆಂಪರರಿಲಿ ಸಸ್ಪೆಂಡೆಡ್ ರೀತಿನಲ್ಲಿ ಆಗಿರುತ್ತೆ. ದಟ್ಸ್ ಆಲ್. ಯಾಕೆಂದ್ರೆ ನಿದ್ರೆ ಮುಗೀತು ಅಂತ ನಾವು ಎಚ್ಚರಕ್ಕೆ ಬಂದಾಗ ನಮ್ಮ ಕಣ್ಣ ಮುಂದೆ ಆ ಕೋಪ ಬಂದು ನಿಂತ್ಕೊಳ್ಳುತ್ತೆ. ನೆನ್ನೆ ರಾತ್ರಿ ಕ್ಯಾಕರ್ಸಿ ಉಗಿದಿದ್ದೆ ಅವನಿಗೆ. ಇಮ್ಮಿಡಿಯೇಟ್ಲಿ ದ ಮೊಮೆಂಟ್ ಯು ಗಾಟ್ ಅಪ್ ಆ್ಯಂಡ್ ಕಣ್ಣುಗಳು ಬಿಟ್ಟು ಕೂಡ್ಲೇನೆ ಎಲ್ಲ ನೆನಪುಗಳು ಅಟ್ಟಿಸ್ಕೊಂಡು ಬಂದು ನಮ್ಮ ಕಣ್ಣು ಮುಂದೆ ನಿಲ್ಲುತ್ತೆ. ನಾನು ಬೈದಿದ್ದು, ಹೊಡೆದಿದ್ದು, ಬೈಸ್ಕೊಂಡಿದ್ದು, ಪ್ರೀತಿ ಮಾಡಿದ್ದು, ಕೋಪ ಮಾಡಿಕೊಂಡಿದ್ದು. ಸೊ ನಿದ್ರೆನಲ್ಲಿ ಯಾವುದೂ ಇರಲಿಲ್ಲ. ಹೆಂಡತಿ, ಮಕ್ಕಳು, ಮನೆ, ಸಂಸಾರ, ಬ್ಯಾಂಕ್ ಬ್ಯಾಲೆನ್ಸ್ ಯಾವುದೂ ಇರಲಿಲ್ಲ. ನಿದ್ರೆನಲ್ಲಿ ಅವೆಲ್ಲ ಎಲ್ಲಿ ಹೋಗಿತ್ತು? ಇದ್ದ ಅವುಗಳು ಎಲ್ಲಿ ಹೋಯಿತು? ಇದ್ದ ಅವುಗಳೆಲ್ಲವೂ ನನ್ನಲ್ಲಿಯೇ ಲೀನವಾಗಿತ್ತು ಫಾರ್ ಎ ಟೆಂಪರರಿ ಪೀರಿಯಡ್. ಯಾವಾಗ ನಿದ್ರೆ ಮುಗೀತು, ಎಚ್ಚರ ಆಯಿತು, ಕಣ್ಣು ಬಿಟ್ಟೆ, ಎಲ್ಲ ಬಂದು ನನಗೆ ಅಂಟ್ಕೋತು. ಅಗೇನ್ ಐ ವಿಲ್ ಸೇ ಮೈ ವೈಫ್, ಮೈ ಸನ್, ಮೈ ಡಾಟರ್, ಮೈ ಹೌಸ್, ಮೈ ಪ್ರಾಪರ್ಟಿ, ಮೈ ಬಿಸ್ನೆಸ್. ಐನೆಸ್ ಅಂಡ್ ಮೈನಸ್.
ಸೊ ಎಲ್ಲ ಬಂದು ನನ್ನ ಮುಂದೆ ನಿಂತ್ಕೊಳ್ಳುತ್ತೆ. ಸೊ ವಿ ಬಿಗಿನ್ ದ ಡೇ ವಿತ್ ಇಟ್. ನಾನು, ನಂದು, ಮಮಕಾರ, ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ದ ಮೊಮೆಂಟ್ ಯು ಗಾಟ್ ಅಪ್. And we pick it up and start the day. That is the beauty. ಮಲಗಿದ್ದಾಗ ಬಿಟ್ನಲ್ಲ, ಲೆಟ್ ಮಿ ಕಂಟಿನ್ಯೂ ವಿತ್ ದ ಸೇಮ್ ಇದು, ನೋ, ಇಟ್ಸ್ ನಾಟ್ ಪಾಸಿಬಲ್. ಮಲಗಿದ್ದಾಗ ಏನೂ ಇರಲಿಲ್ಲ ಅಲ್ವಾ, ಐ ವಾಸ್ ವೆರಿ ಹ್ಯಾಪಿ. ಈಗ ಎಚ್ಚರ ಆಯಿತು, ಏನೂ ಇಲ್ಲದೆ ಇರೋದೆಲ್ಲ ಮತ್ತೆ ಸಿಕ್ತು, ಬಟ್ ಐ ಆಮ್ ನಾಟ್ ಹ್ಯಾಪಿ. ಸಿ, ವೆನ್ ಯು ಆರ್ ಅಟ್ಯಾಚ್ಡ್ ಯು ಕೆನಾಟ್ ಬಿ ಹ್ಯಾಪಿ. ದಟ್ ಈಸ್ ದಿ ಟ್ರೂತ್ ಆಫ್ ದಿ ವೇದಾಂತ. ಸೊ ಈ ರೀತಿಯಲ್ಲಿ ರೆಸಲ್ಯೂಷನ್ ಆಫ್ ದಿ ವರ್ಲ್ಡ್ ಡಸ್ ನಾಟ್ ಮೀನ್ ದಟ್ ಇಟ್ ಇಸ್ ಟೋಟಲ್ ಪ್ರಳಯ. ಇಟ್ ಈಸ್ ಓನ್ಲಿ ಟೆಂಪರರಿಲಿ ಡಿಸ್ಟ್ರಕ್ಟೆಡ್. ದಟ್ ಈಸ್ ಶರ್ವಃ. ಸೊ ಶರ್ವಃ ಅಂತಂದರೆ ಡಿಸ್ಟ್ರಕ್ಷನ್ ಅಂತ ಹೇಳಿದ್ರು ಕೂಡ ಇಟ್ ಈಸ್ ಫಾರ್ ಎ ಟೆಂಪರರಿ ಪೀರಿಯಡ್. ಶರ್ವಃ, ಶರ್ವಃ ಗಿವ್ಸ್ ದಿಸ್ ಮೀನಿಂಗ್. And 27th Nama of Mahavishnu is Shivaha. So one who is auspicious is called Shivaha. Shiva ಅಂತಂದಾಗ ಇಲ್ಲಿ ಮೂರೂ ಗುಣಗಳು ಇಲ್ಲ ಅಂತಂದಾಗ ಡೆಫಿನೆಟ್ಲಿ ಇಟ್ ಈಸ್ ಶುಭಃ. ಯಾವುದೇ ಒಂದು ಗುಣಕ್ಕೆ ಅವನು ಬಂದಿಯಾಗಿದ್ದಾನೆ ಅಂತಂದಾಗ ಗುಣದ ಪ್ರಭಾವಕ್ಕೆ ಒಳಗಾಗಿ ಆ ಗುಣ ಏನು ಮಾಡಿಸುತ್ತೆ ಅದನ್ನು ಅವನು ಮಾಡ್ತಾನೆ. ಬಟ್ ಮಂಗಳಕರ ಅಂತಂದಾಗ ಅಲ್ಲಿ ದೇರ್ ಈಸ್ ನೋ ಗುಣ. ಸೊ ದಟ್ ಈಸ್ ಶಿವ. ಸೊ ದ ಸೇಮ್ ಶಿವ, ಈ ಶಿವ ಅನ್ನುವಂತಹ ಪರಮಾತ್ಮನ ಈ ಒಂದು ನಾಮ ಎಗೇನ್ ಇದೇ ವಿಷ್ಣು ಸಹಸ್ರನಾಮದಲ್ಲಿ ಇಲ್ಲಿ 27ನೇ ನಾಮವಾಗಿ ಬಂದಿದೆ ಶಿವ ಅಂತ. ಮತ್ತೆ ಇದೇ ವಿಷ್ಣು ಸಹಸ್ರನಾಮದಲ್ಲಿ 600ನೇ ನಾಮವಾಗಿ ಎಗೇನ್ ಶಿವ ಅನ್ನುವಂತಹದ್ದು ಬರುತ್ತೆ. 27ನೆಯ ನಾಮ ಕೂಡ ಶಿವ, ಅದೇ ರೀತಿ 600ನೇ ನಾಮ ಈಸ್ ಆಲ್ಸೋ ಶಿವ. ಬಟ್ 600ನೇ ನಾಮದಲ್ಲಿ ಶಿವ ಅಂತಂದಾಗ ಅಲ್ಲಿ ಬೇರೆ ಅರ್ಥ, 27ನೆಯ ನಾಮ ಶಿವ ಇಲ್ಲಿ ಬೇರೆ ಅರ್ಥ ಇದೆ. ಸೊ ನಾಮ ಈಸ್ ದಿ ಸೇಮ್, ಶಿವ, ಇಲ್ಲೂ ಶಿವ ಅಲ್ಲೂ ಶಿವ, ಬಟ್ ಇಲ್ಲಿ ಬೇರೆ ಅರ್ಥ ಅಲ್ಲಿ ಬೇರೆ ಅರ್ಥ. ಸೊ ಅದರಿಂದ ಇಟ್ ಈಸ್ ನಾಟ್ ಪುನರುಕ್ತಿ ದೋಷ, ದರ್ ಈಸ್ ನೋ ಪುನರುಕ್ತಿ ದೋಷ. ಸೊ 600ನೇ ನಾಮವಾಗಿ ಮತ್ತೆ ಇನ್ನೊಮ್ಮೆ ಕಾಣಿಸ್ಕೊಡುತ್ತೆ. ಅಲ್ಲಿ ಇಟ್ ಹ್ಯಾಸ್ ಗಾಟ್ ಎ ಡಿಫ್ರೆಂಟ್ ಮೀನಿಂಗ್. ಸೊ ಇಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಶಿವ. ಸೊ ಇಲ್ಲಿ 27ನೇ ನಾಮದ ಪ್ರಕಾರ ಶಿವ ಅನ್ನುವಂತಹದಕ್ಕೆ ಆಚಾರ್ಯ ಶಂಕರರು ಹೇಳ್ತಾರೆ, ನಿಸ್ತ್ರೈಗುಣ್ಯತೆಯ ಶುದ್ಧತ್ವಾತ್ ಶಿವ. ಸಿ, ನಾವು ಮಾಯಾ ಅಂತ ಆ ಒಂದು ಪದವನ್ನು ಹೇಳಿದಾಗ, ವಾಟ್ ಈಸ್ ಮಾಯಾ ಅಂತಂದಾಗ ಇಮ್ಮಿಡಿಯೇಟ್ ಆಗಿ ನಾವೇನು ಹೇಳ್ತೀವಿ, ಮಾಯಾ ಈಸ್ ತ್ರಿಗುಣಾತ್ಮಿಕ. ವೆರಿ ಸಿಂಪಲ್ ಡೆಫಿನಿಷನ್ ಅಂಡ್ ವೆರಿ ಮೀನಿಂಗ್ಫುಲ್ ಡೆಫಿನಿಷನ್. ಬಹಳ ಸುಲಭವಾಗಿ ಅರ್ಥ ಆಗುವಂತಹ ಒಂದು ವರ್ಣನೆ ಮಾಯಾ. ಸೊ ಮಾಯಾ ಅಂತಂದಾಗ ಅಲ್ಲಿ ನಾವು ಮೂರೂ ಗುಣಗಳನ್ನು ಕೂಡ, ತ್ರಿಗುಣಾತ್ಮಿಕ ಅಂತಂದರೆ ಮೂರೂ ಗುಣಗಳನ್ನು ನಾವಲ್ಲಿ ನೋಡ್ತೀವಿ. ದೇರ್ ಈಸ್ ಸತ್ವ, ದೇರ್ ಈಸ್ ರಜಸ್, ದೇರ್ ಈಸ್ ತಮೋ ಗುಣ. ಸೊ ಮೂರೂ ಗುಣಗಳಿಂದ ಅದು ಕೂಡಿರೋದ್ರಿಂದ ಅದು ಮಾಯಾ. ಸೊ ವಾಟ್ ಈಸ್ ಮಾಯಾ ಅಂತಂದರೆ ಯಾವುದು ಮೂರೂ ಗುಣಗಳಿಂದ ಕೂಡಿರುತ್ತೆ, ದಟ್ ಈಸ್ ಮಾಯಾ. ಸೊ ಇಲ್ಲಿ ಶಿವ ಅಂತ ಹೇಳಿದಾಗ he is free from all the three gunas. So ಅಲ್ಲಿ there is no maya. Maya has got three gunas. ಸೊ ಇಲ್ಲಿ ಸತ್ವಗುಣದ ವಿಶೇಷ, ಮೂರು ಗುಣಗಳಿದೆ ಅಂತಂದಾಗ ಸತ್ವಗುಣದ ವಿಶೇಷ ಏನು ಅಂತಂದರೆ, ಗುಣ ಅಂತಂದಾಗ ಅದು ಬಂಧನ ಅಂತ ನಾವು ಮತ್ತೆ ಮತ್ತೆ ಹೇಳಿದ್ರು ಕೂಡ ಅಲ್ಲಿ ನಾವು ಬೆನಿಫಿಟ್ಸ್ನ ಕೂಡ ನಾವು ನೋಡಬೇಕಾಗುತ್ತೆ. ವೈ ಸಮ್ಟೈಮ್ಸ್ ವಿ ನೀಡ್ ಟು ಅಟ್ಯಾಚ್. ಅದಕ್ಕೆ ಅಟ್ಯಾಚ್ಮೆಂಟ್ ಈಸ್ ಆಲ್ಸೋ ರಿಕ್ವೈರ್ಡ್ ಅಂಡ್ ಈಕ್ವಲಿ ಡಿಟ್ಯಾಚ್ಮೆಂಟ್ ಆಲ್ಸೋ ಮೀನ್ಸ್ ದೇರ್ ಇಸ್ ಎ ಮೀನಿಂಗ್ ಇನ್ ಇಟ್. ಸೊ ಇಲ್ಲಿ ಸತ್ವಗುಣದ ವಿಶೇಷ ಏನು
ಮಾಯಾ ಅಂತಂದಾಗ ಅದು 3 ಗುಣಗಳಿಂದ ಕೂಡಿರುತ್ತೆ. ಅಲ್ಲಿ ಸತ್ವ ಇರುತ್ತೆ, ರಜಸ್ ಇರುತ್ತೆ, ತಮಸ್ ಇರುತ್ತೆ ಅಂತ ಹೇಳಿದಾಗ ಸತ್ವ ಗುಣದ ವಿಶೇಷ ಏನು ಅಂತಂದರೆ ಇಟ್ ಎನೇಬಲ್ಸ್ ದಿ ಮ್ಯಾನ್ ಟು ಥಿಂಕ್. ಮನುಷ್ಯನಿಗೆ ಈಸ್ ಸತ್ವ ಪ್ರಧಾನ ಅಂತಂದಾಗ ಅವನ ಒಂದು ಮನುಷ್ಯನದು ಒಂದು ಥಿಂಕಿಂಗ್ ಅಬಿಲಿಟಿ ಇದೆಯಲ್ಲ, ಅದು ವೆರಿ ಬ್ರೈಟ್ ಆಗಿ ವರ್ಕ್ ಆಗುತ್ತೆ. ಸೊ ಇಟ್ ಎನೇಬಲ್ಸ್ ದಿ ಮ್ಯಾನ್ ಟು ಥಿಂಕ್ ಅಂತಂದ್ರೆ ಹಿ ಈಸ್ ಯೂಸಿಂಗ್ ದಿ ಮೈಂಡ್. ಇಟ್ ಇಸ್ ಪಾಸಿಬಲ್ ಫಾರ್ ಹಿಮ್ ಟು ಥಿಂಕ್ ಅಂದ್ರೇನು, ಹಿ ಈಸ್ ಮೇಕಿಂಗ್ ಯೂಸ್ ಆಫ್ ದಿ ಮೈಂಡ್ ಅಂತ ಅರ್ಥ. ವಾಟ್ ಈಸ್ ಮೈಂಡ್ ಅಂದರೆ ಮೈಂಡ್ ಈಸ್ ಕಂಟಿನ್ಯೂಸ್ ಫ್ಲೋ ಆಫ್ ಥಾಟ್ಸ್ ಅಂತ ಹೇಳ್ಬಿಡ್ತೀವಿ. ಬಟ್ ಆ ಮನಸ್ಸು ಅಂತ ಹೇಳಿದಾಗ ಆ ಮನಸ್ಸನ್ನು ಅವನು ಹಿ ಈಸ್ ಮೇಕಿಂಗ್ ಯೂಸ್ ಆಫ್ ಇಟ್. ಹೌ ಹಿ ಈಸ್ ಮೇಕಿಂಗ್ ಯೂಸ್ ಆಫ್ ದಿ ಮೈಂಡ್ ಅಂತಂದರೆ ಹಿ ಈಸ್ ಥಿಂಕಿಂಗ್. ಸೊ ಥಿಂಕಿಂಗ್ ಅಂತಂದರೆ ಇಟ್ ಈಸ್ ಲಿಟ್ಲ್ ಹೈಯರ್. ಸೊ ಇಟ್ ಈಸ್ ಅನ್ ಇಂಟೆಲೆಕ್ಚುಯಲ್ ಪ್ರೋಸೆಸ್. ಥಿಂಕಿಂಗ್ ಅಂತಂದರೆ ಆ ರೀತಿ ಇಟ್ ಈಸ್ ಅನ್ ಇಂಟೆಲೆಕ್ಚುಯಲ್ ಪ್ರೋಸೆಸ್. ಆ್ಯಂಡ್ ಅಗೇನ್ ಅನದರ್ ವಿಶೇಷ ಆಫ್ ದಿ ಸತ್ವ ಏನು ಅಂತಂದರೆ, ಒಂದು ಇಟ್ ಈಸ್ ಪಾಸಿಬಲ್ ಫಾರ್ ದಿ ಮ್ಯಾನ್ ಟು ಥಿಂಕ್. ಸೊ ಎನ್ ಇಂಟೆಲೆಕ್ಚುಯಲ್ ಪ್ರೋಸೆಸ್ ಅಂತ ಹೇಳ್ತೀವಿ. ಅನದರ್ ಕ್ವಾಲಿಟಿ ಆಫ್ ಸತ್ವ ಏನು ಅಂತಂದರೆ ದೆರ್ ಈಸ್ ಕಾಮ್ನೆಸ್ ಇನ್ ದಿ ಮೈಂಡ್. ಸೊ ಆಲ್ ದೀಸ್ ಆರ್ ದಿ ಆಟ್ರಿಬ್ಯೂಟ್ಸ್, ಗುಣಲಕ್ಷಣಗಳು ಆಫ್ ಸತ್ವ. ಅಟ್ರಿಬ್ಯೂಟ್ಸ್ ಅಂತಂದರೆ ಹಾಗೆ ಗುಣಲಕ್ಷಣಗಳು. ಸೊ ಅದೇ ರೀತಿ ರಜೋಗುಣ ಪ್ರಧಾನವಾಗಿದ್ದಾಗ ಅದು ಅನೇಕ ರೀತಿಯ ಚಟುವಟಿಕೆಗಳಿಗೆ ಕಾರಣವಾಗುತ್ತೆ. ಇಟ್ ಪ್ರವೋಕ್ಸ್ ಅಂಡ್ ಪ್ರಮೋಟ್ಸ್ ಕರ್ಮ ಆಕ್ಟಿವಿಟೀಸ್. ಮನುಷ್ಯನ ಕೈನಲ್ಲಿ ಕೆಲಸಗಳನ್ನು ಮಾಡಿಸುತ್ತದು, ಸುಮ್ಮನೆ ಕೂರೋದಕ್ಕೆ ಬಿಡೋದಿಲ್ಲ. ಕಮಾನ್, ಗೆಟ್ ಅಪ್, ಡೂ ಸಮಥಿಂಗ್. See, when there is Rajoguna, when you look at the world, there are so many objects. ದೃಶ್ಯ ಪ್ರಪಂಚ, ಅಲ್ಲಿರುವಂತಹ ವಸ್ತುಗಳನ್ನು ನೋಡಿದಾಗ somewhere you are attracted to that ಅಂತಂದ್ರೆ ಏನು, there is Rajoguna in you. And when you are attracted, when the asakti, when there is asakti, a desire is born in your mind. So when you understand that a desire is born in the mind ಅಂತಂದಾಗ you always work towards to fulfill that desire. So what is that work? It is called karma activity. That is rajoguna. So ಹೀಗೆ ರಜೋಗುಣ ಅಂತಂದಾಗ it promotes karma activities, it drives activities. ಅಂಡ್ ತಮೋಗುಣ ಅಂತಂದರೆ ಅದೊಂದು ರೀತಿಯ ಅವಸ್ಥೆ ಆಫ್ ಜಡ. ಸೊ ವಿಚ್ ಈಸ್ ಫ್ರೀ ಫ್ರಮ್ ಬೋತ್ ಸತ್ವ ಅಂಡ್ ರಜಸ್. ಸೊ ಯು ಆರ್ ಡ್ರಾನ್ ಅವೇ ಫ್ರಮ್ ದಿ ಸತ್ವ ಅಂಡ್ ಯು ಆರ್ ಟೋಟಲಿ ಅವೇ ಫ್ರಮ್ ದಿ ರಜೋಗುಣ. ಸೊ ದಟ್ ಸ್ಟೇಟ್ ಆಫ್ ದಿ ಮೈಂಡ್ ಈಸ್ ಕಾಲ್ಡ್ ದಿ ಜಡ, ದಟ್ ಈಸ್ ತಮೋಗುಣ. And Ishvara is the Supreme Lord, he is free from Maya. That means in him there is no gunas. So in fact, he is the controller of the Maya. See, he is the Mayapati. Ishvara anta ಹೇಳಿದಾಗ he is the Mayapati. See, ನಾವುಗಳೆಲ್ಲ ಏನು, we are the Dasa, Maya ದಾಸರು ನಾವು. ಸೊ ನಾವೆಲ್ಲ ಮಾಯೆಯ ವಶಕ್ಕೆ ಒಳಪಟ್ಟಿದ್ದೀವಿ. ಸೊ ನಾವೆಲ್ಲ ಮಾಯೆಯಿಂದ ಬಂಧಿಸಲ್ಪಟ್ಟಿದ್ದೀವಿ. ನಾವೆಲ್ಲ ಮಾಯೆಯ ಜಾಲಕ್ಕೆ ಸಿಲುಕಿ ಬಿದ್ದವರು. ನಾವೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಮಾಯೆಯ ಕಾರಣದಿಂದ. ಮಾಯೆ ಇಸ್ ಸೋ ಪವರ್ಫುಲ್. ಸೊ ಮಾಯೆ ನಮ್ಮೆಲ್ಲರನ್ನ ಬಂಧಿಸಿದ್ದಾಳೆ. ಸೊ ವಿ ಹ್ಯಾವ್ ಬಿಕಮ್ ದಿ ದಾಸಾಸ್. ಸೊ ವಿ ಆರ್ ದಿ ದಾಸಾಸ್ ಆಫ್ ಮಾಯಾ. ವೆರಸ್ ಪರಮಾತ್ಮ ದಿ ಈಶ್ವರ ಅಂತ ಹೇಳಿದಾಗ ಅವನು ನಮ್ಮ ಥರ ಹಿ ಈಸ್ ನಾಟ್ ದಿ ದಾಸ ಆಫ್ ದಿ ಮಾಯಾ, ಹಿ ಈಸ್ ದಿ ಯಜಮಾನ ಫಾರ್ ದಿ ಮಾಯಾ. ಸೊ ಹಿ ಕಂಟ್ರೋಲ್ಸ್, ಹಿ ಈಸ್ ದಿ ಕಂಟ್ರೋಲರ್ ಆಫ್ ದಿಸ್ ಮಾಯಾ, ಹಿ ಈಸ್ ಮಾಯಾಪತಿ.
ಈಸ್ ಮಾಯಾಪತಿ ಅಂತಂದ್ರೇನು? ಅವನ ವಶದಲ್ಲಿ ಮಾಯೆ ಇರ್ತಾಳೆ. ಭಗವಂತನ ವಶದಲ್ಲಿ ಮಾಯೆ, ಮಾಯೆಯ ವಶದಲ್ಲಿ ನಾವು. ದಟ್ ಈಸ್ ಅವರ್ ಕಂಡೀಷನ್. ಸೊ ಈಶ್ವರ ಅಂತಂದಾಗ ಹಿ ಈಸ್ ದಿ ಕಂಟ್ರೋಲರ್ ಆಫ್ ಮಾಯಾ ಅಂಡ್ ಬೀಯಿಂಗ್ ಬಿಯಾಂಡ್ ಮಾಯಾ ಆಲ್ಸೋ. ಒಂದು ಮಾಯೆಯನ್ನು ಕಂಟ್ರೋಲ್ ಮಾಡಿದ್ದಾನೆ ಅಂತ ಏನರ್ಥ? ಹಿ ಈಸ್ ಬಿಯಾಂಡ್ ಮಾಯಾ. ಮಾಯಾ ಅಂತಂದ್ರೇನು? ಅಲ್ಲೆಲ್ಲೋ, ಬಟ್ ಹಿ ಈಸ್ ಸಮ್ವೇರ್ ದೇರ್. ಮಾಯೆ ಕೈಗೆ ಸಿಗದೇ ಇರೋನು ಅಂತ ಬಿಯಾಂಡ್ ಮಾಯಾ. He is free from all the three gunas of the Maya. He is not affected by Maya. Since he is free from the three gunas and he is very pure. See, again, Maya ಅಂತಂದಾಗ ಅದನ್ನು ದೋಷ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಅದು ನಮಗೆ ಅಂಟ್ಕೊಳ್ಳುತ್ತೆ. ಅದು ನಮಗೆ ಅಂಟ್ಕೊಂಡಾಗ ವಿ ಆರ್ ನಾಟ್ ಪ್ಯೂರ್. ಸಿ, ಪ್ಯೂರಿಟಿ ಅಂತ ನಾವೇನು ಹೇಳ್ತೀವಿ? ಫಾರ್ ಎಕ್ಸಾಂಪಲ್, ಒಂದು ಶುಭ್ರವಾದ ಬಿಳಿಯ ಬಟ್ಟೆ, ಎಲ್ಲ ನೋಡಿದ್ರು ಆ ಬಿಳುಪು. ಬಿಕಾಸ್ ದ ಎಂಟೈರ್ ಕ್ಲಾತ್ ಶುಭ್ರವಾಗಿ ಬೆಳ್ಳಗೆ ಹೊಳಿತಾ ಇದೆ. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಕಪ್ಪು ಚುಕ್ಕೆ ಕಾಣುತ್ತೆ. ಆ ಸಣ್ಣ ಕಪ್ಪು ಚುಕ್ಕೆಗಿಂತ ಆ ಬಟ್ಟೆ ಇದೆಯಲ್ಲ, ದಟ್ ಈಸ್ ವೆರಿ ವೆರಿ ಬಿಗ್. ಬಟ್ ದಿಸ್ ಕಪ್ಪು ಚುಕ್ಕೆ ಈಸ್ ಜಸ್ಟ್ ಎ ಡಾಟ್. ಬಟ್ ಆ ಸಣ್ಣ ಡಾಟ್ ಅನ್ನೋವಂತಹದ್ದು ಎಂಟೈರ್ ಬಿಳುಪನ್ನ ನಮ್ಮಿಂದ ಮರೆಸಿ ವಿ ಪಾಯಿಂಟ್ ಔಟ್ ದರ್ ಇಸ್ ಎ ದೋಷ. Maya is like that. Gunas are like that. So he is this Shiva. He is free from the three gunas. He is very pure. See, pure andre ee artha. There is nothing in him. Pure ಅಂತಂದ್ರೆ ಏನು? ಅಲ್ಲಿ ಅದನ್ನು ಹೊರತುಪಡಿಸಿದ್ರೆ ಇನ್ನೇನು ಇಲ್ಲ, ಕೇವಲಂ ಅದು. ಪ್ಯೂರ್ ಅಂದ್ರೆ ಅದೇ ಅರ್ಥ. ಪ್ಯೂರ್, ಈಗ ಪ್ಯೂರ್ ಗೀ ಅಂತ ಹೇಳ್ತೀವಿ ಅಂತಂದರೆ ತುಂಬ ಪ್ಯೂರ್ ತುಪ್ಪ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಏನು ಮಿಕ್ಸ್ ಆಗಿಲ್ಲಪ್ಪ, ಅಲ್ಲಿರೋದು ಕೇವಲ ತುಪ್ಪ ಅಂತ ಹೇಳ್ತೀವಿ. ಏನಾದ್ರು ಸೇರಿಕೊಂಡ್ರೆ ಅಂತ ನಾವು ಪ್ಯೂರ್ ಅಂತ ಕರೆಯೋದೇ ಇಲ್ಲ. ಸೊ ಪ್ಯೂರ್ ಅಂತಂದಾಗ ಅಲ್ಲಿ ತುಪ್ಪವನ್ನು ಹೊರತುಪಡಿಸಿದ್ರೆ ಬೇರೆ ಇನ್ನೇನು ಇರಬಾರ್ದು. ಸೊ ಇಲ್ಲಿ ಪರಮಾತ್ಮನನ್ನು ನಾವು ಪ್ಯೂರ್ ಅಂತ ಯಾಕೆ ಹೇಳ್ತಿದ್ದೀವಿ ಅಂತಂದರೆ, ಇನ್ ಹಿಮ್ ದೇರ್ ಆರ್ ನೋ ತ್ರೀ ಗುಣಾಸ್, ದೇರ್ ಈಸ್ ನೋ ಮಾಯಾ ಇನ್ ಹಿಮ್. ಸೊ ಹಿ ಈಸ್ ವೆರಿ ಪ್ಯೂರ್. ಸೊ ಹೀಗೆ ಬ್ರಹ್ಮನನ್ನ ಭವ, ಈಸ್ ಉತ್ಪತ್ತಿ ಕಾರಣ. ವಿಷ್ಣು ಈಸ್ ಸ್ಥಿತಿಕರ್ತ, ಹಿ ಈಸ್ ಮೃಡಾಯ. ಮತ್ತು ರಜೋಗುಣ ಅವನಲ್ಲಿದೆ, ರಜಸ್ಸು. ಅಂಡ್ ಹರಾಯ, ದಟ್ ಮೀನ್ಸ್ ಹಿ ಈಸ್ ಲಯಕರ್ತ, ದಟ್ ಮೀನ್ಸ್ ದೆರ್ ಈಸ್ ತಮಸ್ ಇನ್ ಹಿಮ್. ಸೊ ಹೀಗೆ ಮೂರು ಗುಣಗಳಿಂದ ಈ ಮೂರು ದೇವತೆಗಳನ್ನು ನಾವು ನೋಡ್ತೀವಿ, ಬ್ರಹ್ಮ, ವಿಷ್ಣು, ಮಹೇಶ್ವರ. But when we say Shiva, Shiva is free from all these three gunas. So Shiva is eternally pure. ಶಿವನಲ್ಲಿ, ಶಿವ ಅಂತ ಹೇಳಿದಾಗ ಅವನಲ್ಲಿ there can never be any contamination. No contamination at all. ಅಲ್ಲಿ no imperfection of rajas and tamas. ಸೊ ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.